ಮಹದೇವ ಅಂದ್ರೆ ಮನೆ ತುಂಬ ಭಾಗ್ಯ. ಹಾಗೆ ದಿವಸ ನಾಡಪ್ರಭು ಕೆಂಪೇಗೌಡ ಜಯಂತ್ಯೋತ್ಸವ 515ನೇ ಕೆಂಪೇಗೌಡ ಜಯಂತ್ಯೋತ್ಸವ ಕಾರ್ಯಕ್ರಮ ಕೂಡ ನಮ್ಮ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು CS ಪುರ ಚಂದ್ರಶೇಖರಪುರದಲ್ಲಿ ನಡೀತಾ ಇದೆ. ಎಲ್ಲ ಸಮಾನ ಮನಸ್ಕರ ವೇದಿಕೆ ಸಮಸ್ತ ಸಮುದಾಯಗಳ ಮನದ ಪ್ರೀತಿ ಗಳಿಸಿ ಇವತ್ತಿನ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ.
ಹಾಗಲ್ಲ. ಆದ್ರೆ ನಾವು ಯಾರೋ ತೆಗಳ್ತಾರೆ ಅಂತ ಹೆಜ್ಜೆ ಹಿಂದಕ್ಕೆ ಹಾಕಿದ್ರೆ ಅದು ಕೆಲಸ ಅಲ್ಲ. ಧೈರ್ಯವಾಗಿ ನಾನು ಮಾಡ್ತಿರೋ ಕೆಲಸ ಸರಿ ಇದೆ ಅಂದಾಗ ಹೊಗಳಿಕೆ ತೆಗಳಿಕೆ ಎಲ್ಲ ಸೈಡ್ಗೆ ಇಟ್ಬಿಟ್ಟು ಆರಾಮ ಮಾಡ್ತಾ ಹೋಗ್ಬೇಕು. ಅದಕ್ಕೆ ಇವತ್ತು ಆ ಸರ್ಕಲ್ಗೆ ಒಂದು ಬೆಲೆ ಬಂತು, ಗೌರವ ಬಂತು, ಅದಕ್ಕೊಂದು ಕಳೆ ಬಂತು. CH ಪುರ ಸರ್ಕಲ್ಗೆ ಗುರುಗಳ ಪ್ರತಿಮೆ ಅಷ್ಟು ಚಂದವಾಗಿ ಮೂಡು ಬಂದದೆ. ನಿಮ್ಮ ಪ್ರೀತಿ ಹೆಂಗಿತ್ತು ಹಂಗಿದೆ ಪ್ರತಿಮೆ. ಅದ್ಯಾಕೆ ಚೆನ್ನಾಗಿದೆ ಅಂತ ಕೇಳಿದ್ರೆ ಅಷ್ಟು ಪ್ರೀತಿ ಇತ್ತು, ಅದಕ್ಕೆ ಚೆನ್ನಾಗಿದೆ ಅಂತ. ಅಷ್ಟು ಒಳ್ಳೆಯ ಭಾವನೆ ಇಟ್ಟು ಮಾಡಿದ್ದೀರಿ, ಒಳ್ಳೇದಾಗಲಿ. ಕಾರ್ಯಕ್ರಮಕ್ಕೆ ನನ್ನೇನೋ ಕುಮಾರಣ್ಣ ಕರೆಸ್ಬಿಟ್ರು. ನಂಗೆ ಬರೋಕ್ಕೆ ಭಯ ಇಂಥ ಪ್ರೋಗ್ರಾಮ್ಗಳಿಗೆ, ಭಾಳ ಕಷ್ಟ ಇಲ್ಲಿ. ನೀವೇನೋ ಎಲ್ಲ ಹೊಂಟೋದ್ರಿ, ನಮ್ಮ ಹುಡುಗರು ಸೌಂಡ್ ಓಡಿಸೋರಲ್ಲಿ ಕೂತೀವ್ನಿ. ಅವ್ಯಾವ 4 ಐಕ್ಳು ಬಂದು, ಅಣ್ಣ ಡ್ಯಾನ್ಸ್ ಆಡೋಕೆ ಎಷ್ಟು ಜನ ಮೈದರು ಅಂದ ಒಬ್ಬ. ಇಲ್ಲ ಕಣಪ್ಪ ಡ್ಯಾನ್ಸ್ ಇಲ್ಲ ಅಂದೆ. ಡ್ಯಾನ್ಸ್ ಇಲ್ವಾ, ನೀನ್ಯಾಕೆ ಬರೋಕೆ ಹೋದೆ ಅಂದ ಅವನು. ಅಲ್ಲಿಗೆ ಅವ್ನಿಗೆ ಡ್ಯಾನ್ಸ್ ಬೇಕು, ಇಲ್ಲ ನಾವು ಏನಪ್ಪ ಮಾಡುವ. ಹೀಗೆಲ್ಲ ಇರ್ತದೆ ಮಕ್ಕಳ ಭಾವನೆ. ಪಾಪ ಅವ್ರನ್ನೇನು ತಪ್ಪು ಅನ್ನೋಂಗಿಲ್ಲ. ಸಿನಿಮಾ ಗೀತೆ ವಿರೋಧಿಗಳಂತೂ ನಾವಲ್ಲ, ಆದರೆ ಕೆಟ್ಟ ಗೀತೆ ವಿರೋಧಿಗಳು ನಾವು. ಸಿನಿಮಾ ಗೀತೆ ಮೊದಲಿನಂಗಿಲ್ಲ ಈಗ. ಸಿನಿಮಾ ಗೀತೆ ಕೇಳ್ರಿ, ಮೊದಲು ಡಾಕ್ಟರ್ ರಾಜ್ಕುಮಾರ್ ಅಭಿನಯ ಮಾಡ್ತಿದ್ದ ಗೀತೆ, ಕಲ್ಯಾಣ ಕುಮಾರ್, ಉದಯ್ ಕುಮಾರ್, ವಿಷ್ಣುವರ್ಧನ್ ಅವರು, ಅಂಬರೀಷ್, ಒಂದು ರಾಜೇಶ್, ಬಹಳ ಅದ್ಭುತವಾದ ಗೀತೆ. ಪ್ರೀತಿ ಮಾಡು ಹೆಣ್ಣು ಪೂಜೆ ಮಾಡು ದೇವರು ಅಂತ ಆಡಿದ್ರು ಅವ್ರು. ಬೊಬ್ರು ಅಂತ ಆರಾಧಿಸುವೆ ಮದನಾರಿ, ಆರಾಧಿಸುವೆ ಮದನಾರಿ, ಆದರಿಸೋರಿ ದಯ ತೋರಿ, ಆರಾಧಿಸುವೆ ಮದನಾರಿ ಮದನಾರಿ ಮದನಾರಿ. ಹೆಣ್ಣಿಗೆ ಗೌರವ ಎಷ್ಟು ಬಂತು. ಈಗ ಹೆಣ್ಮಕ್ಳು ಕಂಡ್ರು ಸಾಕು, ಒಪ್ಪನ್ನೇರು ಬಿಟ್ಕೊಂಡು ಕೂದಲು ಮಾರಾಡಿಸ್ಕೊಂಡು ತೆರೆಯ ಚೆಂದ ಓಡಾಡಗಾಡುವೆ. ಜೀವ ಪ್ರಾಣ ನೋಡಿ ಕತ್ತೆ ಕುಣಿಸ್ತಾರಲ್ಲ ಮುಂಚೆ ಕೂತ್ಕೊಂಡು 5 ಜನ. ಎಷ್ಟು ಖುಷಿ ಆಗ್ಬಿಡ್ತಾರೆ ಮಕ್ಕಳಿಗೆ. ಅಲ್ಲ, ತಾಯಿ ತಂದೆ ಬಗ್ಗೆ ಮಕ್ಕಳಿಗೆ ಗೌರವ ಇಟ್ಕೋಬೇಕು. ಅದಕ್ಕೊಂದು ಸಾಂಗ್ ಸಿನಿಮಾದಲ್ಲಿ, ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣುವ ದೇವರು, ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣುವ ದೇವರು. ಗೀತೆ ಕೇಳ್ಬಿಟ್ಟೆ ನಮ್ಮ ಅಪ್ಪ ಅವ್ವ ದೇವ್ರು ಅನ್ಕೊಬಿಟ್ಟಿದ್ದ ಮಕ್ಕಳು. ಈಗ ಯಾರೋ ಆಡೋರು ಮೊನ್ನೆ ಅಣ್ಣ ಮೂರ್ತಿ ಅಣ್ಣ, ಅಪ್ಪಲೂಜ ಅಪ್ಪಲೂಜ ನಮ್ಮಲೂಜ ನಿನ್ನೂಜ, ಅದು ಸರಿ ಅದು ಸರಿ. ನೋಡಲ್ಲ ಎಷ್ಟು ಚೆನ್ನಾಗಿ ನಗ್ತಾರೆ ಮುಚ್ಚರ್ ಕೂತ್ಕೊಂಡು. ಅಪ್ಪಲೂಜಪ್ಪ, ಅಪ್ಪಲೂಜ, ಎಣ್ಣೆ ಆಗ್ತಾ ವರ್ಷ ಹಂಗೆ ಕನ್ನಡ ನಮ್ಮ ಅಪ್ಪ ಅಂತ ನಮ್ಮಪ್ಪ. ಯಾಕೆ ಅಂದ್ರೆ ಗೀತೆ ಮನುಷ್ಯತ್ರ ಎಲ್ಲ ಅದ್ವಿತೀಯ ಕಲಾವಿದರಿರ್ತಕ್ಕಂಥ ತಾಲೂಕಿದು. ಬಹಳ ಪೌರಾಣಿಕ ನಾಟಕದಲ್ಲಿ ಬಹಳ ಹೆಸರುವಾಸಿ ಆದಂತೆ ಗುಬ್ಬಿ ವೀರಣ್ಣಯ್ಯನವರ ಪುಣ್ಯ ಭೂಮಿ ಇವತ್ತು. ಹೌದಾ, ಚಿವುದೇ ಶಂಕರ್ ಇದೇ ಊರು. ಎಂಥ ಪುಣ್ಯಾತ್ಮರವರು ಬಂದೀವಿ ನಾವು ಇವತ್ತು. ನೋಡಿ, ನಮಗೆ ಗುಬ್ಬಿ ವೀರಣ್ಣವ್ರ ಬಗ್ಗೆ ಅವ್ರಿಗೆ ಈ ತಾಲೂಕವರು ಗುಬ್ಬಿಯವ್ರಿಗೆ ಗೊತ್ತು. ಉದಯಶಂಕರ್ ಅವರು ಇಲ್ಲಿಯವರು ಅಂತ ಇವತ್ತು ಆ ಪುಣ್ಯಾತ್ಮರು ಎಷ್ಟು ಅದ್ಭುತವಾದ ಗೀತೆ. ಕನ್ನಡ ಚಿತ್ರರಂಗ ಎಂದು ಮರೆಯಲಾಗದ ಮಾಣಿಕ್ಯ ಉದಯಶಂಕರ್ ಅವರ ನೆನಪನ್ನು ಮಾಡಿಕೊಳ್ಳುತ್ತೆ. ಅವರಿಗೆ ಅರ್ಪಣೆ ಮಾಡೋಣ ಇವತ್ತಿನ ಕಾರ್ಯಕ್ರಮ. ನಾಡಪ್ರಭು ಕೆಂಪೇಗೌಡರ ಕುರಿತ ಒಂದು ಗೀತೆಯನ್ನು ಹಾಡೋಣ. ನಮಿಸುವ ಬಂದಿರೋ ನಾಡ ಪ್ರಭುವಿಗೆ, ಗೌಡ ಕೆಂಪೇಗೌಡರಿಗೆ. ನಮಿಸುವ ಬಂದಿರೋ ನಾಡ ಪ್ರಭುವಿಗೆ, ಗೌಡ ಕೆಂಪೇಗೌಡರಿಗೆ, ಗೌಡ ಕೆಂಪೇಗೌಡರಿಗೆ. ಕರುನಾಡ ದೀಪ ಕಣೋ, ಬೆಂಗಳೂರು ರಾಯ ಕಣೋ, ಕರುನಾಡ
ಜನಾಂಗದ ನಾಯಕರಾಗಿ ಬೆಂದು ಕಾಳುವರು. ಇವತ್ತೇನು ಭವ್ಯ ಬೆಂಗಳೂರು ಇಡೀ ಪ್ರಪಂಚದ ಪ್ರಸಿದ್ಧ ಪಟ್ಟಣಗಳಲ್ಲಿ ಒಂದು ಅಂತ ಬೆಂಗಳೂರಿನಲ್ಲಿ ಜಾತಿ ಮತಗಳ ಎಲ್ಲರಿಗೂ ಕೂಡ ಅವಕಾಶ ಮಾಡಿಕೊಟ್ಟು ಎಲ್ಲ ವರ್ಗಕ್ಕೆ ಯಾರು ಉಳಿಬೋದು ಯಾರು ಅಳಿಬೋದು, ಸ್ಟ್ಯಾಚ್ಯೂ ಹಂಗೆ ಇರ್ತದೆ. ನಾಳೆ ಹೆಸರು ಹೇಳ್ತದೆ ಯಾರ್ಯಾರು ಇಲ್ಲಿ ನಿರ್ಮಾಣ ಮಾಡಿದ್ರು ಅಂತ. ಸಾಧನೆ ಉಳಿಯುತ್ತದೆ, ಸಾಧಕ ಅಳೀತಾರೆ. ಅದಕ್ಕೆ ಆ ಗೀತೆಯನ್ನ ಹಾಡು. ಒಳಿತು ಮಾಡು ಮನ್ಸ ನೀಡೋದು 3 ದಿವಸ, ಒಳಿತು ಮಾಡು ಮನ್ಸ ನೀಡೋದು 3 ದಿವಸ, ಉಸಿರು ನಿಂತ ಕಾಲೇ ಹೆಸರ ಹೇಳುತ್ತಾರ, ಜನ ಹಾಡುತ್ತಾರ, ಬಣ್ಣದ ಓಡುತ್ತಾರ, ಚಟ್ಟ ಕಟ್ಟುತ್ತಾರ, ನಿನ್ನ ಸುತ್ತು ಹಾಕುತ್ತಾರ. ಒಳಿತು ಮಾಡು ಮನ್ಸ, ಒಳಿತು ಮಾಡು ಮನ್ಸ ನೀಡೋದು 3 ದಿವಸ. ಹಂಚ್ಬಿಟ್ಟು ಹೋಗು, ನಿನ್ ನೆನ್ಕತ್ತಾರ ಜನ ಅಂತ. ಪ್ರೀತಿ ಪ್ರೇಮ ಹಂಚಿದ್ರೆ ಯಾರು ನೆನ್ಕೋದಿಲ್ಲ, ಸೀರೆನೂ ಕುಕ್ಕರ್ನು ಹಂಚಿದ್ರೆ ನೆನ್ಕತ್ತಾರ ಅಷ್ಟೇ. ಈಗ ಪ್ರೀತಿ ಪ್ರೇಮ ನೀನೇ ಮಡಿಕೊಂಡು ಹೋಗು ಅಂತಾರೆ. ಭಲೇ ಕಷ್ಟ ಅದು, ಭಲೇ ಕಷ್ಟ ಅದು. ನಮ್ಮಲ್ಲಿ ಗ್ರಾಮ ಪಂಚಾಯತಿ ಉಪಚುನಾವಣೆ ನಡೀತು. ತಲಕೆಟ್ ನನ್ನ ಮಗ ನಿಂತ್ಬಿಟ್ಟ ಎಲೆಕ್ಷನ್ಗೆ. ಎಂಥ ತಲಕೆಟ್ಟವನು ಅಂದ್ರೆ ಅರ್ಧ ಗಂಟೆ ಇಲ್ಲ ಚಿಕ್ಕಪ್ಪ ದೊಡ್ಡಪ್ಪ ಅನ್ನುವ, ಅರ್ಧ ಗಂಟೆ ಆಯ್ತಲೇ ನೀನ್ಯಾವಲ್ಲ ನಾನು ಕೇಳೋಕೆ ಅನ್ನುವ ಅಂಥವ್ನು ನಿಂತ್ಬಿಟ್ಟ. ದುಡ್ಡು ಜಾಸ್ತಿ ಇತ್ತು, ಅಹಂಕಾರ, ಗೆಲ್ಲೇಬೇಕು ಅಂತ ಛಲ. ಯಾರನ್ನೋ ಕೇಳ್ದ, ಗೆಲ್ಲೇಬೇಕಲ್ಲ ಏನ್ ಮಾಡುದು ಅಂತ. ಅದಕ್ಕೆ ಅವನ ಐಡಿಯಾ ಕೊಟ್ಟ, ಗಂಡಸರು ನಂಬಿದ್ರೆ ಗೆಲ್ಲೋಕ್ಕಾಗಲ್ಲ, ಹೆಂಗಸರು ನಂಬಿಟ್ರೆ ಗೆಲ್ತೀಯಕ್ಕಲ್ಲ, ಓಟ್ ಗ್ಯಾರಂಟಿ ಆಗ್ತಾರೆ, ಹೆಂಗಸ್ರಿಗೆಲ್ಲ ಗಿಫ್ಟ್ ಕೊಟ್ಬಿಡು ಅಂದ. ಏನು ಕೊಡ್ಬೇಕು ಅಂದ. ಬೆಳಕಾಯ್ತು ಅಂದ್ರೆ ಅದನ್ನೇ ನೋಡ್ಬೇಕು, ಅಂಥದ್ದೇನೋ ಕೊಟ್ಬಿಡು ಅಂದ. ಏನ್ ನೋಡಿ ಬೆಳಕಾಯ್ತಲೆ ಏನ್ ನೋಡೋದು? ಕುಕ್ಕರ್ ನೋಡ್ತಾರೆ, ಹೆಂಗು ಅಡುಗೆ ಮಾಡ್ಬೇಕಲ್ಲ, ಕುಕ್ಕರ್ ಕೊಟ್ಬಿಡು ಅಂದ. 110 ಮನೆ ನಮ್ಮೂರಲ್ಲಿ, 100 ಮನೆಗೂ ಒಂದೊಂದು ಕುಕ್ಕರ್ ಅಂತ. ಪಾಪ 3,000 ಒಂದೊಂದು ಕುಕ್ಕರ್, 100 ಮನೆಗೆ ಹಂಚವನು. 100 ಮನೆ ಕುಕ್ಕರ್ ಕೊಟ್ಟಿವನಿ, 10 ಮನೇಲಿ ಬಿಟ್ಟು 90 ಮನೆ ರೋಟ್ ಹಾಕೋದು, ಲೀಡಲ್ಲಿ ಗೆದ್ದೋಯ್ತೀನಿ ಅಂತ ಅವನು ಆರಾಮಾಗಿ ಕಾಲಾಡ್ಸ್ಕ ಕೂತಿದ್ದ. ಇವನು ಆಪೋಸಿಟ್ ನಿಂತಿದ್ನಲ್ಲ, ಪ್ರಳಯ ಅಂತ ನನ್ನ ಮಗ. ಅವನು ದುಡ್ಡು ಕಮ್ಮಿ, ಬುದ್ಧಿ ಜಾಸ್ತಿ. ಇವನು ಕುಕ್ಕರ್ ಹಂಚ್ಕ ಬಂದ, ಅವನ ಎಲ್ಕ ಬೆಳೆಕಾಳು ಹಂಚ್ಕ ಬಂದ್ಬಿಟ್ಟ. ಇವನು ಕುಕ್ಕರ್ಲಿ ಅವನು ಬೆಳೆಕಾಳು ಬೇಯಿಸ್ಬಿಟ್ರೆ ಎಲ್ಲರೂ. ಕುಕ್ಕರ್ ದಬಾಕತ್ತು, ಬೆಳೆಕಾಳು ಗೆದ್ದೋಯ್ತು 30 ಹೋಟೆಲ್. ಕುಕ್ಕರ್ ಕೊಟ್ಟಿವನಿ, ನನಗೆ ಹಾಕ್ಬೇಕು ಅಂತ ಇವನು ಫೋನ್ ಮಾಡೋದು. ಅವನನ್ನೋದು ಕುಕ್ಕರ್ ತಿಂದಿಲ್ಲ, ಬೆಳೆಕಾಳು ತಿಂದಿದ್ರೆ ಹುಷಾರು ಅಂತ ಅವನನ್ನೋದು. ಅವನಿಗೂ ಬೆಳೆಕಾಳೆ ಗೆಲ್ತು. ಹಳಾಗೋಲಿ ಸೋತ್ಬಿಟ್ಟ, ಸುಮ್ಮನೆ ಇರೋಕಿಲ್ಲ. ಇವನು ಬುಲೆಟ್ ಗಾಡಿ ಏನ್ ಸ್ಕೂಟರ್ ತಗೊಂಡು ಊರ್ ಸುತ್ತ ಗುಡು 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 ಅಂತ ಬರುದು. ಯಾರ ಮನೆಯವ್ರ ಮೇಲೆ ಅನುಮಾನ ಆದ್ರೆ ಅವ್ರ ಮನೆ ಮುಂಚೆ ಆಕ್ಸಿಡೆಂಟ್ ಜೋರಾಗಿ ಕೊಡೋದು. ಅವ್ರ ಈಚೆ ಬದಲೇ ಬೈಕ್ ಬಂದಂಗೆ ಹೋಗಿದ್ದು. ಎಲ್ಲರೂ ಬೈಕ್ ಒಯ್ತಿದ್ದ. ಹಲೋ ಅಕ್ಕ, ಅಪ್ಪ ಬಾಯ್ಲಿ, ನಮ್ಮ ಮಕ್ಕಳಾಣು ನಮ್ಮ ಮಂದೇವ್ರಾಣು ನಿಂಗೆ ಓಟ್ ಹಾಕಿವಿ, ನಮ್ಮನೆ ಮುಂಚೆ ಬೈಬೇಡ ಅಂತ. ಮತ್ ನಾನು ಹೆಂಗ್ ಸೋತೆ ಅಂದ. ಅಯ್ಯೋ ನಾವ್ ಹಾಕಿವಿ, ಎಲ್ಲರೂ ಹಾಕಿದ್ರು, ನಂಗೆ ಗೊತ್ತಾ ಇದು ನಾನು ಹೇಳದು ಅಂತ ಹೇಳ್ಕೋಬೇಡ. ನನ್ನ ಆರ್ಗಿತ್ತಿ ಸರೋಜ ನಿಂತವ್ ಕುಕ್ಕರ್ ಇಸ್ಕೊಂಡ್ ಬೆಳಕಾಳು ಕೊಟ್ಟು ಹಾಕೋಳು ಹೆಂಗ್ಬಿಟ್ಲ. ಸರೋಜಕ್ಕ ಹಾಕಿಲ್ವಾ? ಬಂದ ಸರೋಜಕ್ಕ ಬಾಯ್ಲಿ ಇಚ್ಕ ಓಟ್ ಹಾಕಿದ್ಯಾ ನಂಗೆ ಅಂದ. ಹಾಕಿವ್ ಇಲ್ಲ ಅವಳು. ನಿನ್ ಮಗನ ತಲೆ ಮೇಲೆ ಕೈ ಮಡಿಗಳು ಅಂದ. ಹಾಕಿಲ್ಲ, ಸುಮ್ಮನೆ ನಿಂತ್ಕೊಂಡ್ಬಿಟ್ಲ ಅವಳು. ನಂಗೆ ಗೊತ್ತು ನೀನು ಹಾಕಿಲ್ಲ, ಬೇಕಾಗಿಲ್ಲ ನಿನ್ನ ನೋಟು, ನನ್ನ ಕುಕ್ಕರ್ ತಂದು ಮುಡುಗು ಅಂದ. ಅವಳಲ್ಲಿ ಈಗ ತಾನೇ ಅಕ್ಕಿ ಹಾಕಿ ಒಲೆ ಮ್ಯಾಕ್ ಮಾಡ್ಬಿಟ್ಟಿನ ಕಣ. ಅನ್ನ ಆಯ್ತಲೇ ತಗೋಗು ಅಂತ ಅವಳು. ಬೇಕಾಗಿಲ್ಲ, ನಂಗೆ ಓಟ್ ಮಾತ್ರ ಹಾಕ್ಲಿಲ್ಲ, ನಾನು ಕುಕ್ಕರ್ ಒಳಗೆ ಅಕ್ಕಿ ಹಾಕಿ ಹಾಕ್ತೇನೆ, ಈಗಲೇ ತಗೋಬಾ ಅಂತ. 5 ನಿಮಿಷ ಇಲ್ಲ, ಒಂದು ವಿಸಲ್ ಆಗೋಲ್ಲಿ ಅಂದ್ರೂ ಬಿಡ್ಲಿಲ್ಲ. ಒಳಗೆ ನುಗ್ಗುತ್ತೆ, ಕುಕ್ಕರ್ ಹೊತ್ಕ ಬಂದದ್ದು, ಅರ್ಧಂಬರ್ಧ ಅನ್ನ ಸುರಿದ್ಬಿಟ್ಟು ಕುಕ್ಕರ್
ಓದ್ಕೊಂಡೆ ಬಂದ್ಬಿಟ್ಟೆ. ನಂಗೆ ಭಯಾದ್ಯ ಆಗಕ್ಕ ನಾವು ನಿಜವಾಲ್ವ ಏನೋ ಈ ನನ್ನ ಮಗನ್ ತಾವು ಕುಕ್ಕರ್ ಇಸ್ಕೊಂಡು ಸೊರೋಯ್ತು. ಸೀರೆ ಗಿರೆ ಇಸ್ಕೊಬಿಟ್ಟಿದ್ರೆ ಅಮ್ಮನ ಮನ ಕೊಟ್ಬಿಡ್ತಿದ್ವಲ್ಲಪ್ಪ. ಸಂತ್ಕೋಗ ಕೊಡು ನಾನು ಸೀರೆ ಅಂತ ಹಿಡ್ಕೊಬಿಟ್ರೆ ಗತಿ ಏನು ಮಾಡೋದು? ಅದಕ್ಕೆ ಯಾರ ತವರ ಕೈ ಚಾಚಬೇಕಾದ್ರೆ 3 ಸತಿ ಯೋಚನೆ ಮಾಡ್ಬೇಕು. ಅದಕ್ಕೆ ಏನ್ ಅನ್ಸ್ಬೇಕಿಲ್ಲಿ? ಪ್ರೀತಿ ಪ್ರೇಮ ಹಂಚಿ ಸ್ವರ್ಗ ನರಕ ಎಲ್ಲ ಮೇಲಿಲ್ಲೇ ಕೇಳೋ ಜನಕ ಇಲ್ಲೇ ಕಾಣ್ಬೇಕು ಉಸಿರೋ ಕೊನೆ ತನಕ. ಆಗ್ತೀನಿ ಬಾಪ ಹಾಕು ಕದ ಐವಾಡ್ಸೋದು ಹಾಕು ಆಡು ಚುಂಚುಗಿರಿ ಒಂದು ಹಾಕು ಎಲ್ಲ ತಂದು ಹಾಕಂಡ ಬಾಪ ಕೂತು ಒಳಗೆ ಬಂದು ಕೂತ್ಕೊ ಒಳಗೆ ಬಂದು ಕೂತ್ಕೊ. 15 ಲಕ್ಷ ರೂಪಾಯಿ ಪ್ರೋಗ್ರಾಮ್ 50 ರೂಪಾಯಿ ಓಟಿ ಹಾಳು ಮಾಡಬಾರ್ದು. ಸುಮ್ಮನೆ ಕೂತ್ಕೋಬೇಕಲ್ರಿ. ಕಾರ್ಯಕ್ರಮ ಕಷ್ಟಪಟ್ಟು ಮಾಡೋರು ಅವ್ರ ಪಾಪ ಅವ್ರದ್ದು ಹಗಲು ರಾತ್ರಿ ಅಲ್ವಾ. 40 ರೂಪಾಯಿ ಸಿಲ್ವರ್ ಕಪ್ ಹಾಳು ಮಾಡೋದು ನಿಂತದೆ. ಅದಕ್ಕೆ ಯಾವತ್ತೂ ಕೂಡ ಒಂದು ಒಳ್ಳೆ ಕಾರ್ಯಕ್ರಮ ಮಾಡುವಾಗ ಅವ್ರನ್ನ ಪ್ರೋತ್ಸಾಹಿಸ್ಬೇಕಾದ ಎಲ್ಲರ ಧರ್ಮ. ಅದಕ್ಕೊಂದಷ್ಟು ಕೆಲಸ ಆಗ್ತಾವ. ಇಲ್ಲದೆ ಹೋದ್ರೆ ಅವ್ರ ಮನೇಲೂ ಬಯಸ್ಕೊತಿರ್ತಾರೆ. ಅಂದಿರಲ್ಲ 15 ಜನ ಒಳ್ಳೊಳ್ಳೆ ಬಟ್ಟೆ ಹಾಕೋ ಕೂತಿದ್ರು ನೋಡಿದೆ. ಮಲ್ಲೆ ಇಡ್ತೀರ ಅಂತಾರೆ, ನಿಂಗೆ ಬೇಕಿವೆಲ್ಲ ತಪ್ಪು ಮಲ್ಲಿದ್ರೆ ಆಗೋಲ್ತೆ ಅಂತಾರೆ. ಅವರು ಬೈತಾರೆ, ಇಲ್ಲೂ ಬೈತಾರೆ. ಇದ್ರ ನಡುವೆ ಇವತ್ತೇನು ಸಂತೋಷ ಅಂದರೆ ಆ ಸ್ಟ್ಯಾಚ್ಯೂ ನೋಡಿದಾಗ, ಆ ಸ್ಥಳ ನೋಡಿದಾಗ 4 ಶನಿವಾರ ಬಂದು ಒಳ್ಳೆ ಕೆಲಸ ಮಾಡಿದ್ರಿ ಕಡೆ ಅಂತಾರಲ್ಲ, ಅದು ಸ್ವರ್ಗ ಅಂತ. ಅದಕ್ಕೆ ಇವತ್ತು ಕಾರ್ಯಕ್ರಮ ಕುಮಾರಣ್ಣ ಒಂದಷ್ಟು ಸ್ವಲ್ಪ ಫೋನ್ ಮಾಡಿ ಹೇಳಿದ್ರು, ಚೆನ್ನಾಗಿ ಆಡಬೇಕು, ಚೆನ್ನಾಗಿ ಮಾಡ್ಬೇಕು ಕಾರ್ಯಕ್ರಮ. ಅವ್ರು ಕರ್ಸಿದ್ರು, ಅವ್ರು ಹಣ ಕೊಡ್ತಾರೆ, ಅದಕ್ಕೆ ನಾ ಬಂದಿದ್ದೀನಿ, ಸುಮ್ಮನೆ ಅಂತೂ ಬಂದಿಲ್ಲ ನಾನು. ಆದರೆ ನೀವು ಬಂದಿದ್ದೀರಲ್ಲ, ತಾಯ್ದಿರು ಅಣ್ದಿರು ಬಂದಿರೋದೇ ಹೆಚ್ಚಾರಕ್ಕೆಲ್ಲ. ನೀವು ಪುಟ್ಟಕ್ಕನ ಮಕ್ಕಳು ಶ್ರಾವಣಿ ಸುಬ್ರಹ್ಮಣ್ಯ ಹುಡುಗರು ಬಂದಿದ್ದಿರಲ್ಲ ತಾಯ್ದಿರು, ನಿಮ್ಮ ಮಾತ್ರ ದೊಡ್ಡ ನಮಸ್ಕಾರ ಕಣ್ಣ. ಆ ಧಾರಾವಾಹಿ ಬುಟ್ಟಿ ಬೀದಿಗೆ ಹುಲಿ ಬಂದದೆ ಅಂದ್ರೂ ಬರೋದಿಲ್ಲ ತಾಯ್ದಿರೀಗ. ಅಂತ ಧಾರಾವಾಹಿ ಹಿಡ್ಕ ಕೂತ್ಕೋತವೆ. ಸದ್ಯ ಈಗಲೇ ಪರವಾಗಿಲ್ಲ ಕಣವ. ಮೊದಲು ಬತ್ತಿದ ಧಾರಾವಾಹಿಗಳು ಯಾವ ಬಂಗಾರ ಸಿಂಗಾರ ಅಂತ. ಆ ಬಂಗಾರ ಅಂತ ಬತ್ತಿತ್ತು ಒಂದು 8 ವರ್ಷದಿಂದ ಒಂದು ಧಾರಾವಾಹಿ. ಅದು ಬಂದ್ಬಿಟ್ರೆ ಯಾವ್ದಾರ ಹರಿಕತೆ ಮಾಡಕ್ ಹೋದ್ರೆ ಮೈಕ್ ಸೆಟ್ ಹಾಕಿದ್ರೆ ಬಾಯಿ ಬಡ್ಕೊಂಡು ಬರೋ ರೀತಿ ಹೆಂಗ್ಸರು ಅಪ್ಪಾಡ ನೀನ್ ನೆನಪಿದಾಗ ಬಂಗಾರ ಮುಗಿಲಿ ಅನ್ನೋರು. ಅಂಥ ಧಾರಾವಾಹಿ ಹಿಡ್ಕೊಬಿಟ್ಟಿತ್ತು ಎಲ್ರು. ಎಲ್ಲಾ ಕಡೆ ಹೇಳ್ವೆ ನಾನು, ಯಾಕೆ ಹೆಂಗ್ ಧಾರಾವಾಹಿ ನೋಡಿರಿ ಅಂತ. ನಮ್ಮಲ್ಲಿ ಹೇಳುವಂಗಿಲ್ಲ. ನಾನು ಹೆಡ್ತಿ ನಮ್ಮ ಇಬ್ರು ಕೂತ್ಕ ಅದನ್ನೇ ನೋಡ್ರಿ ಯಾವಾಗ್ಲೂ. ಒಂದೆಲ್ಲ ಕಾರ್ಯಕ್ರಮ ಮುಗಿಸ್ಕೊ ಬಂದೆ, ಊಟ ಹಾಕೊಡಿ ಅಂತವನಿ. ನೀನ್ ಹೋಗು ನನ್ನ ಹೆಡ್ತಿ, ನೀನ್ ಹೋಗು ನಮ್ಮವ್ವ, ಇಬ್ರು ಬರೋರು. ಪಾಪ ಅದ್ಬಿಡ್ತು. ಏನ್ ಯಾವಾಗ್ಲೂ ಬಂಗಾರ ಬಂಗಾರ ಅಂತ ನೋಡಿರಿ, ಅದ್ರೊಳಗೆ ಏನಿದ್ದು ಮುರಾದಿ ಮಣ್ಣು ಅಂದೆ. ನಮ್ಮವ್ವ ಅಂದ್ಲು, ಕೂತ್ಕ ನೋಡ್ಲಾ ಏನ್ ಚೆನ್ನಾಗದೆ, ನೀ ಪದ ಹೇಳ್ದಂಗಲ್ಲ ಅದು ಅಂದ್ಲು.
ಕೂತ್ಕೊಂಡು ಹೋಗ್ಬಿಟ್ಟೆ ಕಣವ 3 ದಿನ ಹುಚ್ಚು ಮಾಲಾಗಿರ್ಬೋದು ಒಂದು ಬಾಕಿ ಅದು ನೋಡಿದವ್ರು ಎಲ್ಲಾರ ವಸ್ತು ಮುಂಚೆ ಅವ್ನು ನಿಂತ್ಕೊಂಡು 3 ದಿನ ಕಚ್ಚಾ ಇದ್ದದವ ಆ ದರದಲ್ಲಿ ನಿಂತಿತ್ತು ಒಂದು ಹಾವು ಶುಕ್ರವಾರ ಸಂಜೆಲಿ ತಲೆ ಎತ್ಕೊಂಡು ನಿಂತಿದ್ದು ಮಂಗಳವಾರ ಕಚ್ಚೋಲ್ತಾವ ಅದು ಕಚ್ಚೋಲ್ತು ಇವ್ರು ಕಚ್ಚಿಸ್ಕೊಳ್ಳಿ ಇವ್ರು ಸುಮ್ಮನೆ ಇಟ್ಕೊಳ್ಳಿ ಎಲ್ಲೋದ್ರು ಅದೇ ಸುದ್ದಿ ನಾಟಿ ನೆಡುತ್ತಾವು ಕಳೆ ಕಿಡುತ್ತಾವು ಮದುವೆ ಮನೇಲಿ ತಿಥಿ ಮಲ್ಲೆಲ್ಲ ಅದೇ ಸುದ್ದಿ ಮುದುಕಿರಿಬ್ರು ಕೂತ್ಬಿಟ್ಟು ಅವ್ರು ಕತೆ ಮಾಡ್ತಾವನೆ ಚೆನ್ನಿ ಅವು ಕಚ್ಚ ರಾತ್ರಿ ಇಲ್ಲ ಅಕ್ಕ ನಾಳೆ ಸಂಜೆ ಕಚ್ಚಿದೆ ಅಂತಾಳೆ ಫೋನ್ ಮಾಡಿ ಹೇಳಿತ್ತು ಯಾವ ಅದೇನು ಮೌಢ್ಯತೆ ತುಂಬ್ಕೊಂಡ್ಬಿಟ್ರು ಅಲ್ಲಿ ನೋಡಿ ಹೆಣ್ಣು ಮಕ್ಕಳನ್ನೇ ಶತ್ರು ಹೆಣ್ಮಕ್ಳೇ ವಿಲನ್ ಅದ್ರಲ್ಲಿ ವಾರಗಿತ್ರ ಹೆಂಗೆ ಕಿತ್ತಾಡ್ಬೇಕು ಅತ್ತೆ ಸೊಸರ ಹೆಂಗೆ ಕಿತ್ತಾಡ್ಬೇಕು ಅದು ನೋಡ್ಕೊಂಡ್ರೆ ಸಾಕಾಗದ ಹಂಗಾಗ್ಬಿಟ್ಟದೆ ಅದಕ್ಕೆ ಹೆಣ್ಣಿಗೆ ಹೆಣ್ಣು ವೈರಿ ಅಲ್ಲ ಗಂಡು ವೈರಿ ಅಲ್ಲ ನಮ್ಮ ಕೆಟ್ಟ ಮನಸ್ಸೇ ನಮ್ಮ ಮೊದಲನೇ ವೈರಿ ಯಾರು ಶತ್ರುಗಳಲ್ಲ ಏನೋ ಕೆಟ್ಟ ಸಮಯ ಅಂತ ಒಂಚೂರು ಬರ್ತದೆ ಅದು ಹೋಯ್ತದೆ ಅದನ್ನ ಮರೆತು ಬದುಕಿದ್ರೆ ಮಾತ್ರ ಜೀವನ ಅಣ್ಣ ಕೇಳಿದ್ರಲ್ಲ ಚುಂಚನಗಿರಿ ಇದು ಒಂದು ಹಾಕ್ಬಿಡಮ್ಮ ಚುಂಚನಗಿರಿ ಭೈರವ ಕಾಲ ಭೈರವ ಚುಂಚನಗಿರಿ ಆದಿ ಚುಂಚನಗಿರಿ ಅಂದ್ರೆ ಆದಿ ಅಂದ್ರೆ ಮೂಲ ಅಂತ ಆದಿ ಚುಂಚನಗಿರಿ ಈ ಜಗತ್ತಿನಲ್ಲಿ ಮೂಲ ಮಠ ಅದು ಅಂತ ಅರ್ಥ ಆದಿ ಅಂದ್ರೆ ಅಷ್ಟು ಪವಿತ್ರಮಯವಾದಂತ ಮಠ ಕಾಲಭೈರವ ಕ್ಷೇತ್ರ ಪಾಲಕ ಭಗವಂತ ಕಳಗಲ್ಲ ಸಿದ್ಧ ರವಿಸಿದ್ಧ ಅನ್ನದಾನೆ ಕಾಲಭೈರವ ಎಲ್ಲವನೋ ಶಿವನೆಲ್ಲವನೋ ಸ್ವಾಮೆಲ್ಲವನೋ
ಅಂದ್ರೆ ಅನ್ನಕ್ಕೆ ಕೊರತೆ ಇಲ್ಲ. ಅದಕ್ಕೋಸ್ಕರ ಈ ದಿವಸ CS ಪುರ ಸರ್ಕಲ್ನಲ್ಲಿ ಭೈರವೈಕ್ಯ ಬಾಲ ಗಂಗಾಧರನಾಥ ಸ್ವಾಮೀಜಿಯವರ ಪುತ್ಥಳ ಅನಾವರಣದ ಪ್ರಯುಕ್ತವಾಗಿ ಅನ್ನದಾಸೋಹ ಕಾರ್ಯಕ್ರಮ ಬೆಳಗ್ಗೆ ನಡೆದಿದೆ. ಈಗ ಕೂಡ ಪ್ರಾರಂಭ ಆಗಿದೆ. ದಯಮಾಡಿ ಎಲ್ಲ ಸದ್ಭಕ್ತರು ಆ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು, ಊಟ ಮಾಡಬೇಕು, ಬಂದು ಕುಳಿತು ಕಾರ್ಯಕ್ರಮ ಕೇಳಬೇಕು. ಅದು ಅನ್ನದಾಸೋಹ, ಇದು ಜ್ಞಾನದಾಸೋಹ. ಎರಡೂ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತೇಳಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಮನುಷ್ಯನ ಬದುಕು ಸಾರ್ಥಕ ಆಗೋದು ಯಾವಾಗ ಅಂದರೆ ತನ್ನ ಕುಟುಂಬ, ತನ್ನ ಮಕ್ಕಳು, ತನ್ನ ಮನೆ ಅಂತ ಬಿಟ್ಟು ಈ ಸಮಾಜಕ್ಕೆ ಒಂದು ಸೇವೆ ಸಲ್ಲಿಸ್ತಾನೆ. ಹಾಗೆ ಬಾನಂದೂರಲ್ಲಿ ಹುಟ್ಟಿದ ಕಂದ ಚುಂಚನಗಿರಿಗೆ ಬಂದು ಬಾನಗಲ ಕೀರ್ತಿಯ ಬೆಳಗಿ ಚುಂಚನಗಿರಿಯ ಚಿನ್ನದಗಿರಿಯನ್ನಾಗಿ ಮಾಡಿ ಭೈರವೈಕ್ಯರಾದಂಥ ಪರಮ ಪೂಜ್ಯ ಗುರುಗಳ ಪುತ್ಥಳಿ ಇವತ್ತು ಭವ್ಯವಾಗಿ ದಿವ್ಯವಾಗಿ CS ಪುರ ಸರ್ಕಲ್ ನಿಂತಿದೆ. ಅದಕ್ಕೆ ಕೇವಲ ಕಮಿಟಿ ಅಷ್ಟೇ ಕಾರಣ ಅಲ್ಲ, ಸಹಾಯ ಬಹಳ ಜನ ಮಾಡಿದ್ದಾರೆ. 18ನೇ ತಾರೀಕು ಅವರಿಗೆಲ್ಲ ಸನ್ಮಾನ ಗುರುಗಳ ಸಮಕ್ಷಮದಲ್ಲಿ ಅವರೆಲ್ಲರಿಗೂ ಸನ್ಮಾನ ಮಾಡ್ತಾರೆ. ಅದು ಸನ್ಮಾನ ಅಲ್ಲ, ಭೈರವನ ಆಶೀರ್ವಾದ. ಮನುಷ್ಯ ಎರಡು ವಿಚಾರ ಮರಿಬಾರ್ದಂತೆ. ಯಾವುದು? ಒಂದು ದೇವರಿದ್ದಾನೆ ಅನ್ನೋ ವಿಚಾರ, ಇನ್ನೊಂದು ನನಗೊಂದು ನಿನ್ನ ಸಾವು ಬರ್ತದೆ ಅನ್ನೋ ವಿಚಾರ. ಇವೆರಡನ್ನೂ ಮರೀದೆ ಹೋದ್ರೆ ನಾವು ಕೆಟ್ಟವರಾಗೋದಿಲ್ಲ. ಮರೆತು ಬಿಡ್ತೀವಿ, ಅಲ್ಲಲ್ಲೇ ಮರೆತು ಬಿಡ್ತೀವಿ. ಅದ್ಯಾಕೆ ಅಂತ ಗೊತ್ತಿಲ್ಲ. ಮನುಷ್ಯನಿಗೆ ಮದಗಳು ಹುಡಿಕೊಂಬರ್ತವೆ. ಜನ್ಮ ಮದ, ವಿದ್ಯಾ ಮದ, ಕುಲ ಮದ, ಸೌಂದರ್ಯ ಮದ, ಇವೆಲ್ಲ ಬರಬಾರ್ದು. ನೋಡು ಬಲವಾಗಿವನಿ ಅಹಂಕಾರ, ನೋಡು ಗಣ ಇಟ್ಟಿವನಿ ಜೋರಾಗಿ, ಅದು ಅಹಂಕಾರ ಖಂಡಿತ ಬರಬಾರ್ದು, ತಪ್ಪು. ಸೌಂದರ್ಯ ಮದ ಅಂತೂ ಬರಲೇಬಾರ್ದು. ಇತ್ತೀಚೆಗೆ ಅದೇ ಜಾಸ್ತಿ. ನೋಡು ಚೆನ್ನಾಗಿವನಲ್ವಾ, ಮೊಬೈಲದಲ್ಲಿ ಕೈಲಿ ಫೋಟೋ ತಗೋದು, DP-ಗೆ ಹಾಕೋದು, ಸೂಪರ್ ಅಂತ ಅವ್ರ ಹತ್ತಿನ ಕಳಿಸೋದು. ನೋಡಿ 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 ಬಲು ನುಗ್ದಂಗೆ ಹುಬ್ಬಿಡೋದು. ಅಂದ ಚಂದ ಎಷ್ಟು ದಿನಕ್ಕೆ ಸಾಧ್ಯ? 4 ವರ್ಷ ಆಯ್ತದ ಹೆಚ್ಚಂದ್ರೆ? ಖಂಡಿತ ಅಷ್ಟೇ. ಆಮೇಲೆ ಅಂದ ಚಂದ ಎಲ್ಲ ಇರುವುದಿಲ್ಲ, ಕಿತ್ಕೊಂಡು ಹೊಂಟೋಯ್ತದೆ. ತಲೆ ತುಂಬ ಕೂದಲಿದ್ದಾಗ ಯಾವ ಸ್ಟೈಲ್ ಮಾಡ್ಸನೆ ಅಂತ ಯೋಚನೆ, ಕೂದಲು ಉದ್ರಕ್ಕೆ ಶುರುವಾಯ್ತಲೆ ಹೆಂಗೆ ಉಳಿಸ್ಕೊನೆ ಅಂತ ಯೋಚನೆ ಬಂದ್ಬಿಡ್ತದೆ. ಎಲ್ಲ ಕಿತ್ಕೊಂಡು ಒಯ್ತಾ ಕೂತಾವಲ್ಲಪ್ಪ ಅಂತ. ನಮ್ಮ ಹುಡುಗ ಒಬ್ಬ ಇದ್ದ, ಭಾಳ ಚೆನ್ನಾಗಿದೆ ನೋಡೋಕೆ, ಜೂನಿಯರ್ ರವಿಚಂದ್ರನ್ ಅನ್ನೋರು. ಅವನ್ನ ಜೂನಿಯರ್ ರವಿಚಂದ್ರನ್ ಅಂತ ಕರೀರು. ಅವನು ಹಂಗೆ ಇವನಲ್ಲ ಅಂತ ಅಹಂಕಾರ. ಏನು ಯಾವ ಹೆಣ್ಣು ತೋರಿಸಿದ್ರು ಒಪ್ಪಲ್ಲ, ಅವನು ಚೆನ್ನಾಗಿದ್ನಲ್ಲ, ಇನ್ನೊಂದು ಚೂರು ಬೆಳಗಿರ್ಬೇಕಾಯ್ತು ನಾವು, ಇನ್ನೊಂದು ಇಂಚ್ ಎತ್ತರಾಗಿರ್ಬೇಕಾಯ್ತು ನಾವು. ಬರೀ ಹಿಂಗೆ ವರ್ಷಕ್ಕೆ 100 ಹಂಗೆ 5 ವರ್ಷ 500 ಹೆಣ್ಣು ನೋಡವನೇ ಮದುವೆ ಆಗಲಿಲ್ಲ. ಹೆಣ್ಣು ನೋಡ್ಕೊಂಡು ನಿಂತ್ಕೊಂಡ, ಕನ್ನಡಿಲಿ ಮಕ ನೋಡ್ಕೊಳ್ಳಿಲ್ಲ. ವಯಸ್ಸು ಮುಂದ್ಕೊಂಡೋಯ್ತು, ಅವನಿಗೆ ಗೊತ್ತಾಗಲಿಲ್ಲ. ಗುಂಡಲ್ಲಿ ಕೂದಲುದ್ರೋದು, ಬಾಯಿನಲ್ಲಿ ಬಿದ್ದೋದು. ಈಗ ಗಿಂಚ್ಕೊಂಡು ನಿಂತವನೇ, ಯಾವ ಹೆಣ್ಣು ಅವನ್ನೇ ಹೋಗ್ತಾ ಇಲ್ಲ. ಕೇಸ ಉಲ್ಟಾಗೋಗ. ಹೋದ ವರ್ಷ ನೋಡಿದ್ನಲ್ಲ, ಒಲಿ ಕೂಡ 15 ನಿಂತು ಹೋಯ್ತಾನೆ, ಹೆಣ್ಣಾಲೆ ಮಗ ಎತ್ಕೊಂಡು ನಿಂತದೆ. ಇವ್ನು ಕಾಕ ಕೂತಿದ್ದದು ಬೇಡ, ಅವ್ನು ಕಷ್ಟ. ಒಂದ್ ದಿವ್ಸ ಅಂತಾನೆ, ಅಣ್ಣ 8 ತೋರ್ಸೋಣ, 8 ತೋರ್ಸೋಣ. ಎಲ್ಲಪ್ಪ 8 ತೋರ್ಸಮ್ಮ, ಹೆಣ್ಣಿಲ್ಲ ಕಣೋ ಅಣ್ಣ, ಹಿಂಗಿರ್ಬೇಕು ಅಂತಿಲ್ಲ. ಮತ್ತೆ ಗಂಡ್ಸೋತಕ್ಕಿದ್ರೆ ಬಾಳ್ ಕೊಡ್ತೀನಿ ಕಣ ಅಂತಾನೆ. ಈ ಬುದ್ಧಿ ಅವತ್ತಿದ್ರೆ ಇಷ್ಟೊತ್ತು ಮೊದಲಾಗ ಮಕ್ಕಳಿರುವ. ಅವತ್ತು ಅಹಂಕಾರ ಇತ್ತಲ್ಲ, ಸೌಂದರ್ಯದ ಅಹಂಕಾರ, ಅದು ಉಳಿತದ? ಅಧಿಕಾರದಲ್ಲಿದ್ದವ್ರು ಮಾಜಿ ಆಗುದು ಎಷ್ಟೊತ್ತು? ಆ ಅಧಿಕಾರದಲ್ಲಿದ್ದಾಗ ತೋರ್ದು ಪ್ರೀತಿ ಜನರು ಮನಸ್ಸನ್ನು ಉಳಿತದೆ ಹೊರತು ಅಧಿಕಾರದ ದರ್ಪ ಅಲ್ಲ. ಅದಕ್ಕೆ ಹಣವಿದ್ದಾಗ ಭಕ್ತಿ, ಗುಣವಿದ್ದಾಗ ಯುಕ್ತಿ, ನೆನವಿದ್ದಾಗ ಮುಕ್ತಿ ಪಡೆದಿರಪ್ಪ. ಇವತ್ತು ಗಳಿಸ್ತೋರು ಒಂದಷ್ಟು ಜನ ಅದಕ್ಕೊಂದಷ್ಟು ಹಣ ಕೊಟ್ಟು 10,000 ಕೊಟ್ಟಿದ್ರು ಸ್ವಾಮೀಜಿಯವ್ರ ಪುತ್ಥಳಿಗೆ. ಒಂದು ರಸೀದಿ ಕೊಟ್ಟವ್ರೆ, 10,000 ಇಂಥ ಕುಟುಂಬ ಕೊಡ್ತು ಅಂತ. ಅವತ್ತೊಂದು ಸನ್ಮಾನ ಮಾಡ್ತಾರೆ 18ನೇ ತಾರೀಕು. ಆ ರಸೀದಿ ತೆಗೆದು ನೋಡ್ತಿದ್ರೆ ಸಂತೋಷ ಆಯ್ತದೆ. 40,000 ಕೊಟ್ಟೆ. ಆ ರಸೀದಿ ತೋರಿಸ್ಬೋದು, ನೆಂಟ್ರಿಗೆ ತೋರಿಸ್ಬೋದು, ಬೀಗ್ರಿಗೆ ತೋರಿಸ್ಬೋದು, ಎಲ್ಕ ತೋರಿಸ್ಬೋದು ಅಲ್ವಾ? ಅಪೋಲೋ ಆಸ್ಪತ್ರೆಗೆ 12 ಲಕ್ಷ ಕೊಟ್ಬಿಟ್ಟು ಯಾರಿಗೆ ತೋರಿಸ್ಬೇಕು ರಸೀದಿ? ನೋಡು, 12 ಲಕ್ಷ ಕಟ್ತೆ ಅಂದ್ರೆ ಕಟ್ಟು ನೀನು ಹಣೆ ಬಂದಿದೆ ಅಂತ ನೋಡು. ಸಂತೋಷ ಆಗ್ಬೇಕು. ನಾವೇ ಸಂಪಾದಿಸಿರ್ಬೋದು, ನಾವೇ ಖರ್ಚು ಮಾಡ್ಬೋದು, ಆದ್ರೆ ಖರ್ಚು ಮಾಡಿದ ಹಣ ಸಂತೋಷವನ್ನು ಕೊಡೋದು. ಅಲ್ಲಿಗೆ ಸಾಕು. ಪಾಪ ನೆನ್ನೆ ನಮ್ಮೂರ್ ಪಕ್ಕ ಡಾಕ್ಟರ್ ಅಂತಿದ್ರು, 80 ಜನ ಹೆಣ್ಮಕ್ಳು BP ಚೆಕ್ ಮಾಡ್ಸವ್ರೆ. ಎಲ್ಕ 150 ಮೇಲೆ ಆಗೋಗದೆ. ಅವಳು ಯಾರೋ ಬಂದ್ಬಿಟ್ಟು ನಂಗೆ ದುಡ್ಡು ಬತ್ತು, ನಿಮ್ಗೆ ಯಾಕೆ ಬರ್ಲಿಲ್ಲ ಅಂದ್ಬಿಟ್ಟು ಅವಳು ಅಗತ್ತಿದ್ದವಳೆ. ಎಲ್ಕ BP ರೈಜ್ ಹಾಕೊಂತದ್ದು ಇವತ್ತು. ಅವಳಿಗೂ ಬಂದಿಲ್ಲ, ಸುಮ್ಮನೆ ಆಗ್ಬಿಟ್ರು, ಸುಳ್ಳು ಆಗ್ಬಿಟ್ರು. ಅವಳು ಯಾರಿಗೂ ಬರ್ದೆ ಹೋಗಿದ್ರು, ಅವ್ರು ನೋವಾಯ್ತಿಲ್ಲ. ಒಬ್ಬಳಿಗೆ ಹೆಂಗ್ ಬತ್ತು ಅಂತ ಅವ್ರು ಸಂಘ ಬಂದು ಕೂತರು. ಅದಕ್ಕೆ ಜೀವನದಲ್ಲಿ ನೆಮ್ಮದಿ ಅನ್ನೋದೊಂದು ಅಕೌಂಟ್ ಅದೇ. ಅದು ಫಿಲಪ್ ಮಾಡೋ ಶಕ್ತಿ ಯಾವ ಸರ್ಕಾರಕ್ಕೂ ಇಲ್ಲ, ಯಾರಿಗೂ ಇಲ್ಲ. ಅದು ಭಗವಂತ ಮಾಡ್ಬೇಕಷ್ಟೇ. ನಾವು ಅದನ್ನು ಕೇಳುವ, ಸಂತೋಷ ಕೊಡು, ನೆಮ್ಮದಿ ಕೊಡು, 4 ದಿವಸದ ಬದುಕಾದ್ರೂ ಆನಂದ ಕೊಟ್ಬಿಡು ಅಂತ ಕೇಳುವ. ಆಗ ಜ್ಞಾನಿಗಳಾಗ್ತೀವಿ ನಾವು. ಆ ಸಂತೋಷ ಎಲ್ಲರಲ್ಲೂ ಮನೆ ಮಾಡಲಿ, ಎಲ್ರಿಗೂ ಒಳಿತಾಗ್ಲಿ. ಪರಮ ಪೂಜ್ಯ ಗುರುವರಿಯರು ಕೋಟಿಗೊಬ್ಬ ಶರಣ
ಪರಶಿವನಾಭರಣ ಬಾಲಗಂಗಾಧರನಾಥ ಸ್ವಾಮಿ ಪಾದಕ್ಕೆ ಮಾಡೋ ಕೋಟಿ ಶರಣ. ಗುರುಗಳನ್ನ ನೆನೆಯೋಣ. ಕೋಟಿಗೊಬ್ಬ ಶರಣ ಪರಶಿವನಾಭರಣ ಆದಿಚುಂಚನಗಿರಿ ಬಾಲಗಂಗಾಧರ ಸ್ವಾಮಿಗೆ ಮಾಡೋ ಕೋಟಿ ಶರಣ. ಕೋಟಿಗೊಬ್ಬ ಶರಣ ಪರಶಿವನಾಭರಣ ಕೋಟಿಗೊಬ್ಬ ಶರಣ ಪರಶಿವನಾಭರಣ ಆದಿಚುಂಚನಗಿರಿ ಬಾಲಗಂಗಾಧರ ಸ್ವಾಮಿಗೆ ಮಾಡೋ ಕೋಟಿ ಶರಣ. ಕಾಲಭೈರವನ ಚಪ್ಪಾಳೆ ಹೊಡೆಯಲ್ಲ ಬಿಡ್ರಿ, ಮರ್ತು ಬಿಡ್ತಾರೆ ನೀವು, ಮರ್ತು ಬಿಡ್ತಾರೆ. ನಮಗೂ ನಾಚಿಕೆಲ್ಲ ಕೇಳ್ತಾಗ ಅದೇ ಮರ್ತು ಬಿಡೋದು. ಅವು ಯಾವತ್ತು ಚೈತನ್ಯಶೀಲತೆ ಯಾವತ್ತು ಹಣ ಇವತ್ತು ಕಳೆದ್ಬಿಟ್ಟು ನಾಳೆ ಸಂಪಾದನೆ ಮಾಡ್ಕೊಬೋದು. ಆದರೆ ಒಂದ್ಸಲ ಹೋದ ಉತ್ಸಾಹ ಮತ್ತೆ ವಾಪಸ್ ಬರಲ್ಲ. ಕಳ್ಕೊಳ್ಳೋದಕ್ಕೆ ಯೋಚನೆ ಮಾಡಿ ಪ್ರಯೋಜನ ಏನು? ಭಾಳ ಜನ ತಲೆ ಕೆಡಿಸ್ಕೊಳ್ಳೋದಿಲ್ವ? ನೋಡ್ತಿರಲ್ಲ ನೀವು, ನಮ್ಮ ಅಪ್ಪ ಮಾರ್ಬಿಟ್ಟು ಅವ್ನು ಈ ಸೈಟ್ 10,000ಕ್ಕೆ ಇದ್ರೆ 10 ಲಕ್ಷ ಮಾರುವೆ ಅಂತ ಸುಮ್ಮನೆ ಸಂಕಟ ಪಡ್ಬೇಕಷ್ಟೇ. ಯೋಚನೆ ಅವ್ನು ಮಾರ್ದವನು ಸತ್ತೋಗೋನೆ, ತಗೊಂಡವನು ಸತ್ತೋಗೋನೆ. ಇವ್ನು ಮಾತ್ರ ಬೆಳಗನ ಒದ್ದಾಡಕ್ಕೆ BP ಶುಗರ್ ಬರ್ಸ್ಕೊಂಡ್ಬಿಟ್ಟು ಅವನು ಹೋಯ್ತು ಸೈಟು, ನಮ್ದು ಹೋಯ್ತು ಸೈಟು. ಇದೆಲ್ಲ ನಮ್ಮ ಅಪ್ಪಂದೆ, ಇದೆಲ್ಲ ನಮ್ಮ ಅಪ್ಪ. ಅವ್ರ ಅಪ್ಪನ ಕತೆ ಮುಗಿದು ಯಾವುದೋ ಕಾಲ ಆಗದೆ. ಸುಮ್ಮನೆ ಯೋಚನೆ ಮಾಡಿ
ಅದಕ್ಕೆ ಮನುಷ್ಯನಿಗೆ ವ್ಯಾಮೋಹ ಜಾಸ್ತಿ ಆದಮೇಲೆ ಆರೋಗ್ಯ ಹೊರಟೋಗ್ಬಿಟ್ಟದೆ. ವ್ಯಾಮೋಹ ಜಾಸ್ತಿ, ನಮಗೆ ಭೂಮಿ ವ್ಯಾಮೋಹ, ಚಿನ್ನದ ವ್ಯಾಮೋಹ, ಹೆಣ್ಣು ಒಂದು ಮಣ್ಣು ಅತಿ ವ್ಯಾಮೋಹ ಕಾಡ್ತದೆ ನಮ್ಮನ್ನ. ಅದನ್ನೆಲ್ಲ ಬಿಟ್ಟು ಸರ್ವ ಸಂಘ ಪರಿತ್ಯಾಗಿಗಳಾಗಿ ನಿಜವಾಗ್ಲೂ ನಮಗೆ ಚುಂಚಿಂಗಿರಿ ಬಾಲಗಂಗಾಧರನಾಥ ಸ್ವಾಮೀಜಿ ಅವ್ರು ಬಿಟ್ಟರೆ ಹಿಂದೆ ಯಾರಿದ್ರು ಅಂತ ಕೇಳಿದ್ರೆ ಯಾರು ಹೇಳಕ್ ಬರೋದಿಲ್ಲ ಹೆಸರು. ಅಲ್ಲಿ ತನಕ ಒಂದು ಮಠ ಇತ್ತು ಅನ್ನೋದೇ ಬಹಳ ಜನ ಗೊತ್ತಿಲ್ಲ. ಆ ಪುಣ್ಯಾತ್ಮರು ಬಾನಂದೂರಿನ ಬೆಳಕಾಗಿ ಬಂದು ಹುಟ್ಟಿ ಚುಂಚನಗಿರಿ ಕಾಲಿಟ್ಟರು. ಇಡೀ ಆದಿಚುಂಚನಗಿರಿ ಮಠ ವಿಶ್ವ ವ್ಯಾಪಕವಾಗಿ ಇವತ್ತು ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಶಾಖಾ ಮಠಗಳನ್ನು ಹೊಂದಿರತಕ್ಕಂಥ ಏಕೈಕ ಮಠ ಅದು ಚುಂಚನಗಿರಿ ಮಠ. ಕಾರಣ ನಿಸ್ವಾರ್ಥ ಸೇವೆ ಮತ್ತು ಅತ್ಯಂತ ಕೌಶಲ್ಯ. ಗುರುಗಳದ್ದು ಅತ್ಯಂತ ಕೌಶಲ್ಯ, ಸುಮ್ಮನೆ ಆಗಲ್ಲ. ಸುಮ್ಮನೆ ಇದ್ಬಿಟ್ರೆ ಮಠ ಬೆಳೀತಿರ್ಲಿಲ್ಲ. ಅವ್ರು ಅತ್ಯಂತ ನಿಪುಣ ಯೋಚನೆ ಉಳ್ಳವರು. ಹಿಂಗೆ ಮಾಡಿದ್ರೆ ಹಿಂಗೆ ಆಗ್ತದೆ ಅನ್ನೋ ಭಾವನೆ ಇಟ್ಟು ಅದಕ್ಕೋಸ್ಕರ ಭವ್ಯವಾದಂಥ ಚುಂಚನಗಿರಿ ಸುಕ್ಷೇತ್ರದ ಪ್ರಸ್ತುತ ಪೀಠಾಧ್ಯಕ್ಷರಾದಂಥ ನಿರ್ಮಲಾನಂದ ಮಾತು ಸ್ವಾಮೀಜಿಯವರು ಕೂಡ ನಮ್ಮ CS ಸೇರಿದವರು. ಅವರು ಕೂಡ ಬೆಳಗ್ಗೆ ಬಂದು ಈ ಭಗವಂತನ ಒಂದು ಸಾನ್ನಿಧ್ಯವನ್ನು ಉದ್ಘಾಟನೆ ಮಾಡಿಕೊಟ್ಟು ಹೋಗಿದ್ದಾರೆ. ನೋಡಿ, ಸಾಂಸ್ಕೃತಿಕ ಕಾರ್ಯಕ್ರಮ ಬೇಕು ಅಂತ ನಮ್ಮ ಕುಮಾರಣ್ಣ ಬರೀ ಎಲ್ಲ ಉದ್ಘಾಟನೆ ಆಗ್ಬಿಟ್ರೆ ಆಗಲಿಲ್ಲ. ಸಂಜೆ ಹೊತ್ತು ಜನಕ್ಕೊಂದು ಒಳ್ಳೆ ಮನೋರಂಜನೆ ಬೇಕು ಅಂತ ನಮ್ಗೆ ಕರೆಸಿದ್ರು. ಮನೋರಂಜನೆ ಅಂದರೆ ಮೊದಲಳ್ಳಿ ಸೋಬನೆ ಪದ, ಜೋಳ ಬೀಸು ಪದ, ರಾಗಿ ಬೀಸು ಪದ, ಪೌರಾಣಿಕ ನಾಟಕ ಎಲ್ಲ ನಡೀತಿದ್ದು. ಈಗೆಲ್ಲ ನಿಂತೋಗ್ಬಿಟ್ಟವು. ಪೌರಾಣಿಕ ನಾಟಕ ಎಲ್ಲ ಕಡೆ ನಿಂತೋಗ್ಬಿಟ್ಟು. ಯಾಕೆ ನಿಂತೋಗ್ಬಿಟ್ಟು ಅಂದರೆ ಮೊದಲು 20 ಜನ ಸರ್ಕ ಒಂಥವ ನಾಟಕ ಆಡ್ತಿದ್ರು. ಈಗ ಊರು ಜನವೆಲ್ಲ ನಾಟಕ ಆಡೋದು ಶುರು ಮಾಡ್ಬಿಟ್ಟವ್ರೆ. ಹೋಟ್ಲು ತಾವು ನಾಟಕ, ಮನೆ ತಾವು ನಾಟಕ, ಅಂಗಡಿ ತಾವು ನಾಟಕ, ಬರೀ ನಾಟಕ. ನಮ್ಮ ಪ್ರೊಫೆಸರ್ ಕೃಷ್ಣೇಗೌಡ ಹೇಳ್ತಾರೆ, 1 ಮನೆ 3 ಜನ ಇದ್ರೆ 3 ಜನ ಒಂದೊಂದು ನಾಟಕ. ಅತ್ತೆ ಕಂಡ್ರೆ ಸೊಸೆಗಾಗೋಲ್ತು, ಸೊಸೆ ಕಂಡ್ರೆ ಅತ್ತೆಗಾಗೋಲ್ತು, ಇಬ್ಬರು ಕಂಡ್ರೆ ಮಗನಿಗಾಗೋಲ್ತು. ವಯಸ್ಸಾದ ಅತ್ತೆ ಮೂಲಲ್ಲಿ ಮಲಗಿದ್ಲಂತೆ ಜಗಲಿ ಕಟ್ಟ ಮೇಲೆ. ಸೊಸೆ ಕಸ ಗುಡಿಸ್ತಾ ಇದ್ಲು. ಸೊಸೆಗೇನು ಅಂದರೆ ಹೆಂಗನಮ್ಮ ನಮ್ಮ ಅತ್ತೆ ಬೈಬೇಕಲ್ಲ ಅಂತ ಆಸೆ. ಹೆಂಗ್ ಬೈಯಾನೆ ಅಂತ ಯೋಚನೆ ಮಾಡಿದ್ಲು. ಬಾಗ್ಲು ಒಂದು ನಾಯಿ ಬಂದು ನಿಂತ್ಕತ್. ನಾಯಿ ನೋಡ್ಕ ಅತ್ತೆ ಬೈಕ್ ಶುರು ಮಾಡಿದ್ಲು. ಅವ್ವ ಇದೊಂದು ನಾಯಿ ಸರ್ಕತ್ಕನವ ನಮ್ಮ ಮಟ್ಟಿದ್ದಾವು ಮಾಡಿ ಇಕ್ತೀನಿ ನುಂಗ್ಕೊಂಡು ಮನೆಗೆ ಕೊಲ್ತು ಕಯ್ಯ ಅಂತ. ನಮ್ಮ 3 ನಾಯಿಗೆಲ್ಲ ಸಾವು ಬತ್ತು, ನಮ್ಮ ಮನೆ ಮುದ್ದಾಗಿ ಬರಲಿಲ್ಲ ಅಂತ. ಅತ್ತೆ ಗೊತ್ತು ಇವಳು ನನ್ನೇ ಬೈತಾವ್ ಗ್ಯಾರಂಟಿ ಅಂತ. ಅವಳು ಮನಗುತ್ತವೆ ಶುರು ಮಾಡಿದ್ಲು ಒಂದು ಕೊತ್ತಿಮರಿ ನೋಡ್ಕೊಂಡು. ನನ್ನ ಮಗನ ಇದನ್ನು ಕೊತ್ತಿಮರಿಯ ನನ್ನ ಮಗ ಅದು ಎಲ್ಲಿ ತಂದ್ಬಿಟ್ಟು ನಾವು ಬೆಳಗದೆ ಕೆಂಚ್ಕದೆ ಅಂತ. ಯಾವ ಆಳು ಮಂದಿತ್ತಿತ್ತೋ ಪಾಳು ಮಂದಿತ್ತು ತಂದುಬಿಟ್ಟ. ಬಂದಾಗ ಮಳ್ಳಿ ಇದ್ದಂಗಿತ್ತು. ಈಗ ನೋಡಿ ಕಣ್ಣಾಗ ಮಿಡಿಸ್ತದೆ. ಎದ್ರೆ ಕಣ್ಣ ಮೀಟ್ಬಿಡ್ತೀನಿ ನನ್ನ ಮಗನ ಇದ್ದಂದೆ ಅಂತಾಳ ಅವಳು. ಮಗ ಇಬ್ರು ಮಾತನ್ನ ಕೇಳ್ಕ ಸುಲ್ತಾನ್ ಬಿಡಿಸತ್ತಾಗ ಒಡೆದ್ರಿಕೆ ಕೂತಿರ್ತಾನೆ. ಕೇಳ ಸಾಕಾಗ ಅವನಂತಾನೆ ನಮ್ಮ ಮಟ್ಟಿನ ಅಗ್ನಿ ಸೇರ್ಕೊಂಡ್ಬಿಟ್ಟವೆ. ತಂದಾಕ್ತೀನಿ ತಿನ್ಬಿಟ್ಟಂಗೆ ಆಡ್ತಾ ಮಾಡ್ತೀನಿ ನಿನ್ನ ಪೂಜೆ ಅಂತ ಅವಳು. ಬರೀದೇ ನಾಟಕ. ನಮ್ಮ ಕಡೆ ಎಲ್ಲ ನಾಟಕಗಳು ನಿಂತೋಗ್ಬಿಟ್ಟ. ನಮ್ತವೆ ಬರೀ ಶನಿ ಮಹಾತ್ಮನ ನಾಟಕ ಒಂದು ಆಡ್ತಾವ್ರೆ. ಯಾಕೆ ಅದು ಆಡ್ತಾವ್ರೆ ಅಂದ್ರೆ ಅದೊಂದು ಸುಲಭ. ಶನಿ ಮಹಾತ್ಮನ ನಾಟಕ, ಅದರಲ್ಲೂ ಶನಿ ಮಹಾತ್ಮನ ಪಾತ್ರನೇ ಸುಲಭ. ಮಾತು ಮಾಡ್ತೋದಾಗೆಲ್ಲ ದೇವ್ರ ಬತ್ತು ತಪಾರು ಮನೆ ಕಬಿಟ್ಟು ಬರೀದೇ ಡೌ ನಾಟಕ. ಏನಪ್ಪ ಮಾಡಮ್ಮ ಮನ್ನಪ್ಪಗೆ ಬೆಳಕತ್ರ 60 ಸತ್ ದೇವ್ರು ಬಂದು. ಯಾಕೆ ಬತ್ತು ಅಂದ್ರೆ ಮಾತು ಬರ್ತಾ ಇಲ್ಲ. ಒಂದು ಡೈಲಾಗ್ ಕಲ್ತಿಲ್ಲ. ವಿಕ್ರಮ ಅನ್ನೋದು ತಪಾರು ಮನೆ ನಾಲ್ಕು ಕಾಳು ಹೊತ್ಕೊ ಒಳಕ್ಕೆ ಹೋಗು. ನಾಟಕ ಮುಂದೆ ಹೊಟ್ಟೆ ಹೋಯ್ತು. ಬೆಳಕರಿಗಂಟು ಒಂದು ಡೈಲಾಗ್ನು ಮಟ್ಕೊಳ್ಳಿಲ್ಲ ಅವ್ನ ನಗರ ಬಿದ್ದವ್ರು. ಯಾಕೆ ಅಂದರೆ ದೇವ್ರು ನಂಬಿ ಯಾರು ಕೆಟ್ಟಿಲ್ಲ ಈ ಪ್ರಪಂಚದೊಳಗೆ. ದೇವ್ರು ಬಂದವ್ರು ನಮ್ಗೆ ಕೆಟ್ಟೋಗ್ಬಿಟ್ಟವ್ರು. ಅದೇ ಸಮಸ್ಯೆ ಆಗಿರೋದು. ದೇವ್ರು ಬಂದವ್ರು ನಂಬೆ ಕೆಡ್ತಿರೋದು ಎಲ್ಲರೂ. ಅಂಥವ್ರು ಹುಟ್ಟವ್ರೆ. ನಮ್ಮ ಶಿವಳ್ಳಿ ಇಂಥದ್ದೇ 5 ರೂಪಾಯಿ ಡಾಕ್ಟರ್ ಶಂಕರೇಗೌಡರು ಭಾಳ ಫೇಮಸ್ಸು ಚರ್ಮದ ಡಾಕ್ಟ್ರು. ಅವ್ರ ಊರ ಪಕ್ಕ ಮುನೇಶ್ವರನ ದೇವಸ್ಥಾನ. ಅವನ್ಯಾರೋ ಮಕ್ಕಳಿಲ್ಲ ಅಂತ ಹೋದ್ನಂತೆ. ಇವನೇನಂದವನೇ ಪೂಜಾರಪ್ಪ, 1 ವರ್ಷದೊಳಗೆ ನಿನ್ನ ಗೂಡು ಬೆಳಕು ಮಾಡ್ತೀನಿ ಕಂದ, 10,000 ರೂಪಾಯಿ ನಂಗೆ ಕೊಡಬೇಕು ಅಂದವನು. ಕೊಡ್ತೀನಿ ತಗಪ್ಪ, ಮಕ್ಕಳಾದ್ಮೇಲೆ ಕೊಡದೇ ಇದ್ದಾನ ಅಂತ ಅವನು. 1 ವರ್ಷ ಆಯಿತು ಮಕ್ಕಳಲ್ಲ, 2 ವರ್ಷ ಆಯಿತು ಮಕ್ಕಳಲ್ಲ, 5 ವರ್ಷ ಆದರೂ ಮಕ್ಕಳು ಆಲಿಲ್ಲ. ಇವನ್ನ ನಮ್ಗೆ ಕೂತ್ಕೋಕಾದವನು ಹೋದ ಬೆಂಗಳೂರು ಆಸ್ಪತ್ರೆಗೆ ಖರ್ಚು ಮಾಡ್ದ 5 ಲಕ್ಷ ರೂಪಾಯಿ. ಅವಳಿ ಜವಳಿ ಗಂಡೇಕಳಾದ. ಮೊನ್ನೆ ಊರಿಗೆ ಬಂದರೆ ಹಿಡ್ಕೊಬಿಡ್ದ, ಈ ಪೂಜಾರಪ್ಪ ದುಡ್ಡು ಕೊಡು ಒಂದಿದಲ್ಲ ಅಂತ. 1 ವರ್ಷದೊಳಗೆ ಮಗ ಆಯ್ತದೆ ಅಂದಿದ್ದೆ, ಆಲಿಲ್ವಲ್ಲ ಬಿಡು ಅಂತ ಅವನು. ನನ್ನ ದೃಷ್ಟಿಯಿಂದನೇ ಮಗು ಆಗಿರೋದು ಅಂತ ಇವನು. 5 ಲಕ್ಷ ಮಾಡಿ ಸುಮ್ಮನೆ ಹೊಟ್ಟೋಗು ಅಂತ ಅವನು. ಇಬ್ರಿಗೂ ದೊಡ್ಡ ಜಗಳ. ಗುಡ್ಡಪ್ಪನಿಗೂ ತ್ರಿಶೂಲ ತಗೊಂಡು ತಿವುದೇ ಬಿಟ್ಟವನೆ. ಚುಚ್ಕೊಬಿಟ್ಟದೆ ಒಟ್ಟಿಗೆ. ಅವ್ನು ಕಂಪ್ಲೇಂಟ್ ಕೊಟ್ಟವನೆ. ಈಗ 307 ಆಫ್ ಮಾಡಿದ್ರು ಕೇಸ್ ಹಾಕಿ ಪೂಜಾರಪ್ಪನ ಒಳಕ್ಕೆ ಹಾಕವ್ರೆ. ಯಾವ ಮುನೇಶ್ವರನ ಬಿಡ್ಸ್ಕೊಬತ್ತಲ್ಲ, ಶನೇಶ್ವರನ ಬಿಡ್ಸ್ಕೊಬತ್ತಾ ಇಲ್ಲ. ಪೂಜಾರಪ್ಪ ನಡ್ತಿ ಮಾಂಗಲ್ಯಚೇನ ಹಳ ಮಾಡ್ಬಿಟ್ಟು ಲಾಯರ್ ಕೊಟ್ಕೊಂಡು ನಿಂತವಳು ಅಲ್ಲಿ. ಅವಿವೇಕದ ಪರಮಾವಧಿ ಅವೆಲ್ಲ. ಭಗವಂತ ಒಡಿ ಅಂತೇಳಿಲ್ಲ, ಬಡಿ ಅಂತೇಳಿಲ್ಲ, ಮೋಸ ಮಾಡು ಅಂತೇಳಿಲ್ಲ. ನಾವು ಮಾಡಿಬಿಡ್ತೀವಿ. ಅವನ ಹೆಸರು ಮುಂದಿಟ್ಕೊಂಡು ಮಾಡಿಬಿಡ್ತೀವಿ ಮೋಸ. ಅದು ಮೊದಲು ಬಿಡ್ಬೇಕಂತ. ಚೀಟಿ ಮಾಡ್ತಿದ್ದ ಊರು ಸುತ್ತ ಚೀಟಿ ಮಾಡುದು ಅಂದರೆ ಹೆಣ್ಮಕ್ಳದವೆಲ್ಲ ದುಡ್ಡು ಕಟ್ಸ್ಕೊಳ್ಳೋದು. 1 ವರ್ಷ 2 ಸಾವಿರ ಬೆಳೆಕಾಳು ತಂದು ಕೊಡ್ತೀನಿ, ಉರ್ಗಡ್ಲೆ ತಂದು ಕೊಡ್ತೀನಿ, 1 ಬಾಕ್ಸ್ ಎಣ್ಣೆ ತಂದು ಕೊಡ್ತೀನಿ ಅಂದ. ಎಲ್ಲ ಕಟ್ಟಿದ್ರು. 30 ಲಕ್ಷ ಕಲೆಕ್ಷನ್ ಆಯಿತು. ದುಡ್ಡು ಡಬಲ್ ಮಾಡ್ಕೊ ಬರ್ತೀನಿ ಅಂತ ಮಂಡ್ಯ ಕ್ಲಬ್ಗೆ ಹೋಗಿ ಇಸ್ಪೀಟ್ ಆಡ್ಬಿಟ್ಟ.
ಎಲ್ಲ ಕಿತ್ಕೊಂಡು ಹೊಂಟಾಯ್ತು. ಹಬ್ಬ ಹತ್ರ ಬತ್ತಾದೆ, ಇವ್ರು ಹೇಳಿರೋ ಐಟಮ್ ತಂದು ಕೊಡೋಕೆ 50 ಲಕ್ಷ ಬೇಕು, ದುಡ್ಡಿಲ್ಲ. ಜನ ಎಲ್ಲ ಮಾತಾಡ್ತವ್ರೆ, ಹೊಡಿಬೇಕು, ಕಂಬು ಕಟ್ಟಬೇಕು ಅಂತವ್ರೆ. ಭಯ ಶುರುವಾಯಿತು. ಒಲೆ ಬುದು ಅಂತ ಬೆಳಗಾನ ಯೋಚನೆ ಮಾಡಿ ಬೆಳಗ್ಗೆ 6 ಗಂಟೆಗೆ ಹೋಗಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಸ್ಕೊಂಡು ಬಂದ. 6 ತಿಂಗಳು ಆಯ್ತದೆ, ಬಟನು ಬಿಚ್ಚಲ್ಲ, ಅಯ್ಯಪ್ಪ ಸ್ವಾಮಿ ಹೋಗೋದು. ದುಡ್ಡು ಕೊಟ್ಟವ್ರು ಹೊಡಿಯಂಗಿಲ್ಲ, ಬೇಕು ಮಾಲೆ ಹಾಕ್ಸ್ಬಿಟ್ಟು. ಎಲ್ಲಣ್ಣ ದುಡ್ಡು? ಸ್ವಾಮಿಯೇ ಶರಣಮಯ್ಯಪ್ಪ. ಒಲೆ 6 ತಿಂಗಳಾಯ್ತಲ್ಲ, ಬಡಿನಾರ ಕೊಡೋಣ, ಸ್ವಾಮಿಯೇ ಶರಣ. ಊರ ಪಕ್ಕದಲ್ಲಿ ಒಂದು ಕೆರೆ ಇತ್ತು, ನೀರ ಮುಳುಗುದು, ಅದೇ ಬಟ್ಟೆ ಒಗಿದು ಊಟಕ್ಕೆ ಹೊಡ್ಸುತ್ತ ಓಡಾಡಿ. ಕರ್ಗಿದ ಬಟ್ಟೆ ಎಲ್ಲ ಒಗದು ಸೊಳ್ಳೆ ಪರದಂಗೆ ಬೆಳ್ಳಗೆ ಆಗೋದು. ಒಳಗಿರೋ ಪಟಾಪಟಿ ಚೀಟಿ ಈಚಿ ಕಾಣ್ತದೆ, ಹೋಗ್ನೇ ಹೋಗಿ. ಪಾಪ ಹೆಣ್ಮಕ್ಳು ಬೇರೆ ಚೀಟಿ ಒಬ್ಬೊಬ್ರು 4 ಕಟ್ಟವ್ರು, ಅವ್ರು ಬೇರೆ ಮಾಡೋರು. ಎಲ್ಲಣ್ಣ ಹಬ್ಬ ಹತ್ರ ಬತ್ತು ಎಣ್ಣೆ, ಸ್ವಾಮಿಯೇ ಶರಣಮಯ್ಯ. ಲೇಡೀಸ್ ಸ್ವಾಮಿ ಮುಡ್ಸ್ಕೊಬಾರ್ದು, ನಿಂತ್ಕೋದ್ರವ ಅಂತ ಈಸ್ಕವಾಗ ಕ್ವಾಣ ಬಂದು ಈಸ್ಕ ಬಂದಲ್ಲ, ನಿನ್ನ ಬಾಯಿ ಅಂತಿಲ್ಲಪ್ಪ. ಕೇಳಿ ಸಾಕಾದ್ರು ಊರವರೆಲ್ಲ. ಕೊನೆಗೆ ಊರ ಯಜಮಾನನೇ ಕರೆದ ಬಪ್ಪಾಯಿಲಿ. ನಾನು 5 ಸತ್ತು ಹೋಗಿವ್ನ ಅಯ್ಯಪ್ಪ ಸ್ವಾಮಿಗೆ. 12 ದಿನಕ್ಕೆ ಹೋಗ್ಬೇಕು, 24 ದಿನಕ್ಕೆ ಹೋಗ್ಬೇಕು, 48 ದಿನಕ್ಕಾದ್ರೂ ಹೋಗ್ಬೇಕು. ನೀನು 6 ತಿಂಗಳಾದ್ರೂ ಹೋಗಿಲ್ವಲ್ಲ, ಯಾವಾಗ ಓದಿಯಪ್ಪ ಅಂದ. ಅದಕ್ಕೆ ಇವನಂತಾನೆ, ಸುಮ್ಮನೆ ಹೋಗ್ಕಾತ ಯಜಮಾನ್ರೆ, ಅಯ್ಯಪ್ಪ ಸ್ವಾಮಿ ಕನ್ಸಲ್ ಬಂದು ಭಾನು ಗಂಟು ನಾವು ಹೋಗಲ್ಲ ಸ್ವಾಮಿ ಅಂದ. ಅದಕ್ಕೆ ನನ್ನ ಮಗ ದುಡ್ಡು ಕೊಡೋದಿಲ್ಲ ಅಂತ ಗ್ಯಾರಂಟಿ. ಭಗವಂತನ ಹೆಸರು ಹೇಳಿ ಮೋಸ ಮಾಡೋರ ನಡುವೆ ಭಗವಂತನ ಸೇವೆ ಮಾಡೋರು 15 ಜನ ಕಮಿಟಿ ಸದಸ್ಯರು. ಒಳ್ಳೇದಾಗಲಿ. ಅವ್ರ ಮನೆ ಹಣನೂ ಹಾಕಿ ದಾನಿಗಳಿಂದ ಸಂಗ್ರಹ ಮಾಡಿ ಇವತ್ತೊಂದು ಸಾರ್ಥಕತೆಯ ಕೆಲಸ. ನಾವು ಮನೆ ಕಟ್ತೋ, ನಮ್ಮನೆ ಸೂಪರು, ನಮ್ಮನೆ ಚಂದ ಅನ್ನೋ ಬದಲು ನಾವೆಲ್ಲ ಒಂದು ಕಮಿಟಿ ಮಾಡಿ ಒಂದು ಒಳ್ಳೆ ಕೆಲಸ ಮಾಡೋದು ಸಾರ್ಥಕತೆ ಭಾವ ಇದೆ. ಅವ್ರಿಗೆ ನಿಮ್ಮೆಲ್ಲರ ಸಹಕಾರ ಇದೆ. 18ನೇ ತಾರೀಕು ಭವ್ಯವಾದಂಥ ವೇದಿಕೆಯಲ್ಲಿ ಸನ್ಮಾನ ಇದೆ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಕೇಳಿಸೋಣ ಮತ್ತೊಂದು ಗೀತೆ. ಗುರು ಸೇವೆ ಮಾಡದಂತ ನರಜನ್ಮ ವೇದಕ್ಕೆ. ಗುರು ಸೇವೆ ಮಾಡಬೇಕು. ಯಾವ ಗುರು ಸೇವೆ? ಬಾಲ ಗಂಗಾಧರನಾಥ ಸ್ವಾಮಿಗಳ ಸೇವೆ. ದಯಮಾಡಿ ಅನ್ನದಾಸೋಹ ನಡೀತಾ ಇದೆ, ಊಟದ ವ್ಯವಸ್ಥೆ ಆಗಿದೆ. ತಾವೆಲ್ಲ ಊಟ ಮಾಡ್ಬೋದು, ಊಟ ಆದವ್ರು ಬಂದು ಮತ್ತಿಲ್ಲಿ ಕುಳಿತುಕೋಬೋದು. ನಮ್ಮ ಕಾರ್ಯಕ್ರಮ ಬಂದು ನಿರಂತರವಾಗಿ ನಡೀತದೆ. ಅದಕ್ಕೀಗ ಚುಂಚನಗಿರಿ ಗುರುಗಳ ಕೊರತೆ ಮತ್ತೊಂದು ಗೀತೆ ಹಾಡುವ. ನಿನ್ನ ಪುಣ್ಯ ನಾಮ ಕೊಂಡಾಡಬೇಕು, ನಿನ್ನ ನಾಮ ಸ್ಮರಣೆಯೋ ನನಗಾಗಬೇಕು. ಭೈರವ ಭೈರವ ಗುರು ಸೇವೆ ಮಾಡದಂತ ನರ ಜನ್ಮವೇತಕ್ಕೆ ನಿನಗಾಗಿ ಬಾಳದ ಬದುಕಿಗೆ
ಗುರು ಸೇವೆ ಮಾಡದಂತ ನರಜನ್ಮ ವೇತಕ್ಕೆ. ನೋಡಿ ಯಾಕೆ ಅಂದ್ರೆ ಹರ ಮುನಿದರೆ ಗುರು ಕಾಯುವ, ಗುರು ಮುನಿದರೆ ಜಗದಲ್ಲಿ ಆರು ಕಾಯಲ್ಲ. ವಿದ್ಯೆ ಕಲಿಸ್ತವ್ರ ಗುರು, ತಿಂದು ಬುದ್ಧಿ ಎಳೆದವ್ರ ಗುರು, ನಮ್ಮ ಬದುಕಿನ ಮಾರ್ಗ ತೋರಿದವ್ರ ಗುರು, ಉದ್ಯೋಗ ದಾತರು ಗುರು. ಅವರೆಲ್ಲರನ್ನ ನಾವು ಸದಾ ಸ್ಮರಿಸುವಂಥವ್ರಾಗ್ಬೇಕು. ಆಗ ನಾವು ಮನುಷ್ಯರಾಗ್ಲಿಕ್ಕೆ ಸಾಧ್ಯ. ಯಾರನ್ನು ಮರಿಬಾರ್ದು ಈ ಜೀವನದಲ್ಲಿ. ಇವತ್ತು ಚೆನ್ನಾಗಿರ್ಬೋದು, ನಾವು ಇವತ್ತು ಚೆನ್ನಾಗಿ ಸಂಪಾದನೆ ಮಾಡಿರ್ಬೋದು, ಆದ್ರೆ ಅವತ್ತು ಏನೂ ಗೊತ್ತಿಲ್ಲದೆ ನಿಂತಿದ್ದಾಗ, ತುತ್ತು ಅನ್ನಕ್ಕೆ ತಾತ್ವಾರ ಪಡುವಾಗ, ಉಡೋ ಬಟ್ಟೆಗೆ ಸಂಕಟ ಪಡುವಾಗ ದಾರಿ ತೋರಿಸ್ತವರು, ಬದುಕಿಟ್ಟವರು ಅವ್ರು ನೆನೆಬೇಕು ನಾವು. ಒಬ್ಬ ಮಹಾತಾಯಿ ಎತ್ತದ್ದಕ್ಕೆ ಪರಮ ಪೂಜ್ಯ ಗುರುಗಳಾಗಿದ್ದು. ತಾಯಿ ಮಡಿಲೆ ಸ್ವರ್ಗ. ಇವತ್ತೇನಾಗದು ಪ್ರಪಂಚ ಅಪ್ಪ ಅವನ ಕಣ್ಣಲ್ಲಿ ಕಣ್ಣೀರು, ಅಯ್ಯಪ್ಪ ಸ್ವಾಮಿಗೆ ಹೋಗಿ ತಣ್ಣೀರು ಅಂತ ಆಗ್ಬಿಟ್ಟು ಜಗತ್ತಿನ ದೇವರ ಟಿ ಗಾಡಿ ಮಾಡಕ್ಕೆ ಹುಡುಕ್ತಾರೆ. ಚಾಲೆಂಜ್ ಮೇಲೆ ದೇವ್ರು ಮಾಡ್ತಾರೆ. ಈಗೆಲ್ಲ ಗಂಡಸೆಲ್ಲ ಅಯ್ಯಪ್ಪ ಸ್ವಾಮಿಗೆ ಹೋಯ್ತಾರೆ ಅಂತ, ಹೆಂಗಸೆಲ್ಲ ಓಂ ಶಕ್ತಿಗೆ ಹೋಗಿ ಶುರುವಾಗವ್ರು. ನೀವು ಆದ್ಮೇಲೆ ನಾನು ಹೋಯ್ತೀನಿ ಬಿಡು ಅಂತ ಚಾಲೆಂಜ್. ಭಕ್ತಿ ಇಲ್ಲ ಅಲ್ಲಿ, ಚಾಲೆಂಜ್ ಆಗ್ಬಿಟ್ಟದು. ಯಾವತ್ತೂ ಅಷ್ಟೇ. ಇವತ್ತೆಲ್ಲ ಬಹಳ ಕಷ್ಟ. ಎಲ್ಲೋದ್ರೂ ಒಂದೇ ಸಮಸ್ಯೆ, ಗಂಡು ಮಕ್ಕಳು ಮದುವೆ ಆಯ್ತಾ ಇಲ್ಲ. ಯಾದಗಿರಿ ಗುಲ್ಬರ್ಗು ಕುಡಿಕೊ ಹೋಯ್ತಾವ್ರೆ ಎಣ್ಣೆ. ಈಗ ಇನ್ನು ಮುಂದಕ್ಕೆ ಹೋಗ್ಬೇಕಾಯ್ತು, ಇನ್ನೊಂದು 10 ದಿನ ಹೋಗ್ಬಿಟ್ಟು ಇನ್ನೂ ಮುಂದಕ್ಕೆ ಹೋಯ್ತಾರೆ. ಯಾಕೆ ಅಂದ್ರೆ ಒಂದು ಕರ್ಮ. 20 ವರ್ಷದಿಂದ ಕತ್ತಿ ಮುಚ್ಚಿ ಆಸ್ಪತ್ರೆ ಕರ್ಕೋಗಿ ಸ್ಕ್ಯಾನಿಂಗ್ ಮಾಡಿಸಿ ಹೊಟ್ಟಲಿದ ಹೆಣ್ಮಕ್ಳೆಲ್ಲ ಒಟ್ಟೊಟ್ಟಿಗೆ ಸಾಯಿಸ್ಬಿಟ್ಟು ಈಗ ಹೆಣ್ಣಿಲ್ಲ ಅಂತ ಭಯಪಡ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ. ಯಾವತ್ತೂ ಅಷ್ಟೇ, ನಾ ಮಾಡಿದ ಕರ್ಮ ಬಲವಂತವಾದೊಡನೆ ಮಾಡುವುದೇನೋ ಅರಿಯೇ. ಋಣಹತ್ಯೆ ಮಹಾಪಾಪ ಅಂತೂ ಸರ್ಕಾರ, ಅವ್ರ ಬುದ್ಧಿ ಇಲ್ಲ ಅಂತ ನಾವು. ಇವತ್ತು ನಮಗೆ ಬಂದದೆ ಗಾಚಾರ. ಎಲ್ಲೋದು ಒಂದು 8 ತೋರಿಸಿ ಸ್ವಾಮಿ, 8 ತೋರಿಸಿ ಅಂತ. ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ ಅಂತ ಗಾದೆ ಇತ್ತು. ಈಗ ಅದಿಲ್ಲ. ಈಗ ಬರೀ ಸೊಸೆ ಕಾಲ, ಅತ್ತೆ ಕಾಲ 30 ವರ್ಷ ಆಗದು. ಅತ್ತೆ ಏನಿದ್ರು BP-ಗಳಿಗೆ ನುಂಗ್ಕೊಂಡು ವಾಕಿಂಗ್ ಮಾಡ್ಕೊಂಡು ಸುಮ್ಮನೆ ಇರ್ಬೇಕು. ಅವ್ರು ಜಾಸ್ತಿ ಮಾತಾಡಿ ರೇಟೆ ಬಿದ್ದು ಹೋಯ್ತವ್ರು. ಅಂತಂತ ಸೊಸೆರು ಬರ್ತಾರು. ಈಗ ನಮ್ಮನೆ ಪಕ್ಕ ಒಂದು ಮದುವೆ ಆಗೋದು ಈಗ ಒಂದು 3 ತಿಂಗಳಲ್ಲಿ ಸೂಪರ್ ಸೊಸೆ ಬಂದವಳೆ. ಕಂಪ್ಯೂಟರ್ ಬರ್ತದೆ, ಅನ್ನ ಮಾಡೋಕೆ ಬರೋದಿಲ್ಲ. ರೀಲ್ಸ್ ಮಾಡೋಕೆ ಬರ್ತದೆ, ರಂಗೋಲಿ ಹಾಕೋಕೆ ಬರೋದಿಲ್ಲ. ಮೇಕಪ್ ಮಾಡ್ಕೋಕೆ ಬರ್ತದೆ, ಸೊಪ್ಪು ಬರೋದಿಲ್ಲ. ಆಯ್ತು ಕಲ್ತ್ಕತೀನಿ ಅನ್ನೋದಿಲ್ಲ ಅದು. ಅವ್ರ ಹತ್ರ ಏನವ ಅನ್ನ ಮಾಡೋಕ್ಕೂ ಬರಲ್ವಲ್ಲವ ನಿನಗೆ ಅಂತ. ಅವಳಂದ್ರೆ ನಿಂಗೇನು ಕಂಪ್ಯೂಟರ್ ಬಂದದ ಅಂತ. ಅವಮ್ಮ ಕಂಪ್ಯೂಟರ್ ಕಲಿಕಾದ 60 ವರ್ಷದವಳು ಅಂತ ಸೊಸೆ. ಮೊನ್ನೆ ಬೇರೆ ನನ್ಗೆ ಆಚಾರ, ಅವಮ್ಮ ಸ್ವಾಮಿ ಬಂದಿಲ್ಲ ಏನವ ಅಂದ್ರೆ, ನನ್ನ ಸೊಸೆಗೆ ಒಂದು 4 ಮಾತು ಬುದ್ಧಿ ಹೇಳಪ್ಪ ಅಂದ್ಲು. ನಾನಂದೆ ಪದ ಹೇಳಿದ್ರೆ ಯಾರ ಕೇಳ್ತಾರೆ, ಬುದ್ಧಿ ಗಿದ್ದಿ ಯಾರು ಕೇಳೋಲ್ರು, ಸುಮ್ಮನೆ ಹೋಗು ಅಂದೆ. ಪಾಪ ಒಂಚೂರು ಹೇಳ್ಬಿಡು ಅಂತ. ನೋಡ್ಮೆ ಅಂತ ಧೈರ್ಯ ಮಾಡಿ ಹೋದೆ. ಏನು ಸಮಸ್ಯೆ ಅಂದೆ. ಅಪ್ಪ ನೋಡಿಲಿ, ನನ್ನ ಹೆಣ್ಣೆ ಮನೆ ಬಂದು ಅಲ್ಲಿ ಇವಳು ನನ್ನಂತಾಳೆ 60-70 ವರ್ಷ ಆದ್ಮೇಲೆ ಸಾವು ಬಂದ್ಬಿಡ್ಬೇಕು, ಇಲ್ಲ ನಾವೇ ಹೊಂಟೋಗ್ಬೇಕು ಅಂತಾಳೆ ಕಣಪ್ಪ. ಹಂಗಂದ್ರೆ ನಾನು ಸತ್ತೋಗು ಅಂತ ಇವಳು, ನಾ ಸಾಯ್ಬೇಕಾ ಅಂದೆ. ನನಗೊಂಚೂರು ಕೋಪ ಬಂದ್ಬಿಡ್ತು. ಏನಮ್ಮ ಅಜ್ಜಿಗೆ ಹಂಗ ಬೈದ್ ನೀನು? 3 ಅಡಿ ಇದ್ದು ಎಷ್ಟು ಮಾತಾಡ್ತೀನಿ ನೀನು? ಏನ್ ತಿಳ್ಕೊಂಡಿದ್ದಿ? ಯಾರು ಹೇಳೋದು ಕೇಳೋದಿಲ್ವಾ? ಇಲ್ಲ ಪಕ್ಕದ ಮನೆ ನಂದು, ಇನ್ನೊಂದು ಇನ್ನೇನೋ ಅಜ್ಜಿಗೆ ಬೈ ಒಂದು ಕಪಾಲ್ ಕೊಡ್ದು ಬಿಡ್ತೀನಿ ನಾನು. ಅವಳು ಒಂದೇ ಮಾತು ಅಂದದ್ದು. ನಿನ್ನ ಹೆಸರು, ನಮ್ಮ ಅತ್ತೆ ಹೆಸರು, 2 ಬಾಕ್ ಮಾಡ್ಬಿಟ್ಟು ಪ್ಯಾನಿಗೆ ತಗೊಬಿಡ್ತೀನಿ ಅಂದ್ರು. ಅಲ್ಲಿ ಓಡ್ದು ನಮ್ಮ ಮನಗಂಡಿದ್ಗಳಿಲ್ಲ. ನಾನು ಎಲ್ಲಿಗಾಚಾರ ಯಾತ್ಗಿ ತಗೊಬಿಟ್ಟು. ಯಾಕೆಂದ್ರೆ ಎದುರು ಜಾಸ್ತಿ ಆಗ್ಬಿಟ್ಟು ಅವಳಿಗೆ. ನಾ ಸಾಯ್ತೀನಿ, ನಿಮ್ಮ ಜೈಲಿಗೆ ಕಳಿಸ್ತೀನಿ ಅನ್ನೋರೇ ಜಾಸ್ತಿ ಆಗುತ್ತೆ. ಸಾಯೋದಲ್ಲ, ಬದುಕ್ಬೇಕು. ನಾವು ಇವತ್ತು ಸ್ವಾಮೀಜಿಯವ್ರು ಬಂದಿದ್ರು ನೋಡಿದ್ರೆ, ಎಸ್ಕಾರ್ಟ್ ಇತ್ತು ಅವ್ರಿಗೆ, ಒಳ್ಳೆ ಕಾರ್ ಇತ್ತು. ಅವ್ರ ಹಿಂದೆ ಮುಂದೆ ಅವ್ರು ಕಾವಲು ಕಾಯೋ ಪೊಲೀಸರು ಇದ್ರು. ಆದರೆ ನಮ್ಮ ದೊಡ್ಡ ಸ್ವಾಮೀಜಿಯವ್ರಿಗೆ ಅವು ಯಾವ ಇರಲಿಲ್ಲ. ನೇಗಿಲಿಡಿದು ಭೂಮಿ ಉತ್ತೋದು, ಜೋಳಿಗೆ ಹಾಕಿ ಭಿಕ್ಷೆ ಬೆಳೆದವರು. ಅದಕ್ಕೆ ಅವರು ಪೂಜ್ಯನೀಯರು, ಅದ್ವಿತೀಯರು. ಭಿಕ್ಷೆ ಬೇಡ ಮಕ್ಕಳು ಸಾಕ್ತಂತ ಮಹಾನುಭಾವ. ಅದಕ್ಕೆ ಅವ್ರಿಗೆ ಇವತ್ತು ಪುತ್ಥಳಿ ಸಾರ್ಥಕತೆ, ಪುತ್ಥಳಿ. ಅದಕ್ಕೋಸ್ಕರ ಸಭಾಷ್ಕಂತ ಮಕ್ಕಳ ಚಪ್ಪಾಳೆ ಹೊಡೆದ್ರಲ್ಲ, ನಿಮಗೆ ಜಾಗೃತಿ ಬಂದ್ಬಿಡ್ತು, ಸಂತೋಷ. ಈಗ ಅಲ್ಲಿ ಬಂತು ನಿಮ್ಮಿಂದ, ಅವರು ಹೊಡೆದ್ರು ಚಪ್ಪಾಳೆ. ಆಯ್ತು ಇರಲಿ, ಪರವಾಗಿಲ್ಲ. ನಿಧಾನ, ನಮ್ಮ ಜನಗಳಿಗೆಲ್ಲ ಅರ್ಥ ಆಗ್ತದೆ. ಸ್ವಲ್ಪ ನಿಧಾನ, ತೊಂದರೆ ಇಲ್ಲ. ನೋಡಿ, ನಮ್ಮ ಕಾರ್ಯಕ್ರಮ ಜನಪದ, ಭಾವಗೀತೆ, ಭಕ್ತಿಗೀತೆ, ಹಾಸ್ಯ ಕಾರ್ಯಕ್ರಮ. ನಾವು ಬಹಳಷ್ಟು ಜನಕ್ಕೆ ಏನು ಹೇಳ್ತೀವಿ ಅಂದರೆ, ಸ್ವಲ್ಪ ಸಮಾಜಕ್ಕೆ ಒಂದಷ್ಟು ತಿಳುವಳಿಕೆ ಬರಲಿ ಅಂತ ಮಾತಾಡ್ತೀವಿ. ಅದೇನು ತಪ್ಪಲ್ಲ, ತಪ್ಪು ತಿಳ್ಕೋಬಾರ್ದು ಅಷ್ಟೇ. ತುಂಬ ಜನ ಕೋಪ ಏನೋ ಹೇಳ್ಬಿಟ್ರೆ ಕೋಪ ಬಂದ್ಬಿಡ್ತದೆ. ಬೆಳಿಗ್ಗೆ ಒಂದು ಕಾರ್ಯಕ್ರಮ ಇತ್ತು ಚಾಮನಹಳ್ಳಿ ಅಂತ. ತಾಯಿ ತಂದೆ ಚೆನ್ನಾಗಿ ನೋಡ್ಕೋಬೇಕು. ಅಣ್ಣ, ತಾಯಿ ತಂದೆಗೆ ಅನ್ನ ಹಾಕ್ತಿದ್ಮೇಲೆ ಎಷ್ಟು ಕೋಟಿ ಮಾಡಿ ಏನು ಪ್ರಯೋಜನ ಅಂದ್ಬಿಟ್ಟೆ. ಅವ್ನು ಯಾರು ಜಗಳಕ್ಕೆ ಬಂದ್ಬಿಡುದ? ಹರಿಕಥೆ ಬಂದಿದ್ದೆ, ಹರಿಕಥೆ ಮಾಡ್ಬಿಟ್ಟು ಹೋಗಯ್ಯ, ನೀನೇನು ಅಪ್ಪ ಅವ್ನು ನೋಡ್ಕೊಂಡು ಹೇಳೋದು ಕಂಡಿವ್ಕನ ಅಂದ್ಬಿಟ್ಟು. ಒಳ್ಳೆ ಕಥೆ ಆಯ್ತಲ್ಲಪ್ಪ ಅನ್ಕೊಂಡು ಅವ್ನು ಹೋದ್ಮೇಲೆ ಅವ್ನ ತಮ್ಮ ಬಂದು, ಆಯಿತು ನೀವು ಮಾಡಿ ಸ್ವಾಮಿ ಬೇಜಾರು ಮಾಡ್ಕೊಬೇಡಿ, ನಮ್ಮ ಅಣ್ಣೆ ಅವನು. ಬೆಂಗಳೂರಲ್ಲಿ 3 ಮನೆ ಅವೆ, ಮೈಸೂರಲ್ಲಿ 2 ಸೈಟ್ ಅವೆ, ಮಂಡ್ಯದಲ್ಲಿ ಒಂದು ಕಾಂಪ್ಲೆಕ್ಸ್ ಅದೇ.
ಅವಾಗ ಮಾತ್ರ ಇಟಿ ಕುಲ ತಂಗೆ ಮನೆ ಕಳ್ಸೋನ ಅದಕ್ಕೆ ನಂಬಿಟ್ಟು ಅಲ್ಲ ಅಂದವ್ ಚುಚ್ಚಂಗೆ ಆಗ್ಬಿಟ್ಟದ ಅವನಿಗೆ. ನಾವೇನ್ ಮಾಡಮ್ಮ? ಸಂತ ಯಾರೊಬ್ಬ ರಾಜ ಇದ್ದಂತೆ, ಗುಪ್ಪಿ ಅಂತದ್ದು ಒಂದು ರಾಜ್ಯ. ಎಂಥ ರಾಜ ಅಂದ್ರೆ ಬೆಳಗಿನ ಸಂಗಂಡು ಕುಡಿತಿದ್ದ ಅವನು, ಹುಟ್ಟು ಕುಡ್ಕ, ದಾನ ಧರ್ಮ ಮಾಡ್ದವನಲ್ಲ. ಅವನಿಗೆ ವಯಸ್ಸಾಯ್ತಲ್ಲ